Good evening to everyone. Welcome to the class. I hope I'm audible to everyone. Okay, so let us begin. Yes. So the next chapter under NMMS MAT, okay, mental ability test under ಅಲ್ಲಿ next concept arithmetical operations. Okay, so ಇದು ತುಂಬಾ easy chapter, ತುಂಬಾ ಅಂದ್ರೆ ತುಂಬಾ easy. It is nothing but your basic operations. Okay, addition, subtraction, multiplication, division. ಅದೇ 4 operations ಬರೋದಿಲ್ಲಿ. It is like these marks are in your pockets. Okay, the only thing is you have to be very careful. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್ ನೋಡಿ, ಈ ಚಾಪ್ಟರ್ ಅಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂತದ್ದು ಹೊಸದು ಕನ್ಸೆಪ್ಟ್ ಅಂತ ಏನಿಲ್ಲ, ಸರಿನಾ? ಸೊ ಇಲ್ಲಿವರೆಗೂ ಮಾಡಿರೋ ಚಾಪ್ಟರ್ಸ್ ಹೇಗೆ ಸ್ವಲ್ಪ ನಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಸೊ ದಿಸ್ ಇಸ್ ದ ಹಿಂಟ್ ಅಂತ ಗೊತ್ತಾಗ್ಬೋದು. But this chapter is very basic. 4 operations you have to do. So I would like you to tell, ನೀವು ಬೇಕಂದ್ರೆ ಬುಕ್ ಪೆನ್ ಜೊತೆ ಕುಂತ್ಕೋಬಹುದು ಇವತ್ತು ಕ್ಲಾಸ್ ಅಲ್ಲಿ. ಯು ಕ್ಯಾನ್ ಸ್ಟಾರ್ಟ್ working out the problems along with me also. That will be like practice for you. So please make sure that ಇದು ತುಂಬಾ ಈಸಿ ಚಾಪ್ಟರ್, ನಮಗೆ ಗೊತ್ತಿರೋ ಆಪರೇಷನ್ಸ್. ಸೊ ಪ್ಲೀಸ್ ಸಿಟ್ ವಿತ್ ದ ಬುಕ್ ಅಂಡ್ ಪೆನ್. ಓಕೆ, ಸ್ಟಾರ್ಟ್ ವರ್ಕಿಂಗ್ ಔಟ್. ಯು ಕ್ಯಾನ್ ಟೆಲ್ ದ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಕ್ಷನ್ ಆಲ್ಸೋ. ಸರಿ, ಏನ್ ಹೇಳ್ತಾರೆ? ಅರ್ಥಮೆಟಿಕಲ್ ಆಪರೇಷನ್ಸ್, ಅಂಕಗಣಿತದ ಕ್ರಿಯೆಗಳು. ದಟ್ ಇಸ್ ಕೊಟ್ಟಿರುವ ಸಮೀಕರಣಗಳನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಚಿಹ್ನೆಯ ಘನವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿರಿ. ಸರಿನಾ? ಸೊ ಏನ್ ಹೇಳ್ತಾರೆ? ಚೂಸ್ ಅಂಡ್ ಸಬ್ಸ್ಟಿಟ್ಯೂಟ್ ದ ಕರೆಕ್ಟ್ ಸೆಟ್ ಆಫ್ ಸೈನ್ಸ್ ಇನ್ ದ ಪ್ಲೇಸ್ ಆಫ್ ಸ್ಟಾರ್ ಸೀಕ್ವೆನ್ಶಿಯಲಿ, ಸಿಲೆಕ್ಟಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟ್ಸ್ ಟು ಮೇಕ್ ದ ಕ್ವೆಶನ್ ಮೀನಿಂಗ್ಫುಲ್. ಸರಿನಾ? ಸೊ ಇಲ್ಲಿ ನಿಮ್ಗೆ ಒಂದು ಕ್ವೆಶನ್ ಕಾಣ್ತಾ ಇದೆ. ಫಸ್ಟ್ ಕ್ವೆಶನ್ ನೋಡ್ಬೋದು, ಒಂದು ಈಕ್ವೇಶನ್ ತರ ಇದೆ, ಆದ್ರೆ ಪ್ರತಿ ನಂಬರ್ ಮಧ್ಯದಲ್ಲಿ ಸ್ಟಾರ್ ಸಿಂಬಲ್ ಇದೆ, ಕರೆಕ್ಟಾ? ಅದನ್ನ ಈಕ್ವಲ್ ಟು ಏನಂತ ಹೇಳ್ತಾರೆ ಅವರು? 45 ಅಂತ ಹೇಳ್ತಾರೆ. ಸೊ ಇದು 45, 5, 5, 1 and 1 ಇದೆಲ್ಲ ಈಕ್ವಲ್ ಟು 45 ಅಂತ ಹೇಳ್ತಾರೆ. ಅದ್ರ ಅರ್ಥ ಏನು? ಏನೋ ಒಂದು ಆಪರೇಷನ್ಸ್ ಓಕೆ ಮಾಡಿದಾಗ ಆಡ್ ಮಾಡಿರ್ಬೋದು, ಸಬ್ಟ್ರಾಕ್ಟ್, ಸರಿನಾ? ಹೌ ಮೆನಿ ಸ್ಟಾರ್ಸ್ ವಿ ಹ್ಯಾವ್ ಹಿಯರ್? 4 ಸ್ಟಾರ್ಸ್. 5 ನಂಬರ್ ಇದೆ. 5 ನಂಬರ್ ಮಧ್ಯದಲ್ಲಿ ಎಷ್ಟು ಸ್ಟಾರ್ ಬರುತ್ತೆ? 5 ನಂಬರ್ ಅಂದ್ರೆ ಮಧ್ಯದಲ್ಲಿ 4 ಆಪರೇಷನ್ಸ್ ಇರುತ್ತೆ ಪ್ರತಿ ಒಂದು ಮಧ್ಯದಲ್ಲಿ. ಅದನ್ನ ಮಾಡಿದಾಗ ಆನ್ಸರ್ 45 ಬರ್ಬೇಕು. ಹಾಗಾದ್ರೆ ಇಲ್ಲಿ 4 ಆಪ್ಷನ್ಗಳಿಂದ 4 ಆಪ್ಷನ್ಗಳು, ಒಂದ್ ಸೆಕೆಂಡ್. ಓಕೆ, ಸೊ ಕೊಟ್ಟಿರೋ 4 ಆಪ್ಷನ್ಗಳಿಂದ ಯಾವ ಆಪರೇಷನ್ ಹಾಕಿದಾಗ 45 ಬರುತ್ತೆ ಅಂತ ನಮ್ ಕ್ವೆಶನ್. ತುಂಬಾ ಈಸಿ. ಓಕೆ, ಬಟ್ ವಾಟ್ ಈಸ್ ಒನ್ ರೂಲ್ ಯು ಶುಡ್ ನಾಟ್ ಫಾರ್ಗೆಟ್? ಕೊಟ್ಟಿರೋ ನಂಬರ್ಸ್ ಆರ್ಡರ್ ನ ನೀವು ಚೇಂಜ್ ಮಾಡಬಾರ್ದು, ಸರಿನಾ? ಸೊ ಇಲ್ಲಿ ಸೀಕ್ವೆನ್ಶಿಯಲಿ ಅಂತ ಹೇಳ್ತಾರೆ, ಅದೇ ಸೀಕ್ವೆನ್ಸ್ ಅಲ್ಲಿ ಹೋಗ್ಬೇಕು. ಫಸ್ಟ್ ಥಿಂಗ್, ನಂಬರ್ಸ್ ಯಾವ ಆರ್ಡರ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ ಚೇಂಜ್ ಮಾಡಬಾರ್ದು. ಸೆಕೆಂಡ್, ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಆಪರೇಷನ್ಸ್ ಇದೆ ಅದನ್ನು ಕೂಡ ಚೇಂಜ್ ಮಾಡಬಾರ್ದು, ಸರಿನಾ? ಸೊ ನಾವಿಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಎಲ್ಲಿ ಸ್ಟಾರ್ ಇದೆ ಅಲ್ಲಿ ಅವರು ಕೊಟ್ಟಿರೋ ಆಪ್ಷನ್ಗಳ ತರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು, ಸರಿನಾ? ಸೊ ನಾನು ಇಲ್ಲಿ ಫಸ್ಟ್ ಆಪ್ಷನ್ ಎ ತಗೊಂಡ್ರೆ ಏನ್ ಹೇಳ್ತಾರೆ? ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಎಡಿಷನ್, ಡಿವಿಷನ್. ಹಾಗಾದ್ರೆ ಇದನ್ನ ಇದೇ ಸೀಕ್ವೆನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಇಲ್ಲಿ ಇಂಟು ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ, ಆಮೇಲೆ ಇಲ್ಲಿ ಡಿವಿಷನ್ ಬರುತ್ತೆ. ಸ್ಟಾರ್ ಜಾಗದಲ್ಲಿ ಅದನ್ನ ಹಾಕಬೇಕು. ಆಮೇಲೆ ಆಪರೇಷನ್ ಏನು ಅದನ್ನ ಈಕ್ವೇಶನ್ ಇದೆ ಸಾಲ್ವ್ ಮಾಡಿ 45 ಬರುತ್ತಾ? ಬಂದ್ರೆ ಅಂದ್ರೆ ಈ ಸೀಕ್ವೆನ್ಸ್ ಮಲ್ಟಿಪ್ಲಿಕೇಶನ್, ಡಿಫರೆನ್ಸ್, ಪ್ಲಸ್ ಡಿವಿಷನ್ ಕರೆಕ್ಟ್ ಇದೆ ಅಂದಂಗೆ, ಸರಿನಾ? ಇಲ್ಲ ಅಂದ್ರೆ ನೆಕ್ಸ್ಟ್ ನೋಡ್ಬೇಕು. ಸೊ ಎಲ್ಲಿವರೆಗೂ ನಾವು ಚೆಕ್ ಮಾಡ್ತಾ ಹೋಗ್ಬೇಕು? ಯಾವ ಆಪ್ಷನ್ ಆಪರೇಷನ್ ಅಲ್ಲಿ ಕರೆಕ್ಟ್ ನಮ್ಗೆ 45 ಅಂತ ಆನ್ಸರ್ ಕೊಡುತ್ತೆ ಅಲ್ಲಿವರೆಗೂ ನಾವು ಚೆಕ್ ಮಾಡ್ಬೇಕು. ಓಕೆ, ಸೊ ದಿಸ್ ಇಸ್ ದ ಓನ್ಲಿ ರೂಲ್ ಹಿಯರ್. ನಂಬರ್ಸ್ ಸೀಕ್ವೆನ್ಸ್ ಚೇಂಜ್ ಮಾಡಬಾರ್ದು, ಕೊಟ್ಟಿರೋ ಆಪರೇಷನ್ಸ್ ಸೀಕ್ವೆನ್ಸ್ ಚೇಂಜ್ ಮಾಡಬಾರ್ದು. ಓಕೆ, ಸೊ ವಾಟ್ ರೂಲ್ ವಿ ಅಪ್ಲೈ ಹಿಯರ್? ದ ವೆರಿ ಸಿಂಪಲ್ ರೂಲ್, ಬೋರ್ಡ್ ಮಾಸ್ ರೂಲ್, ಹೌದಾ? ಸೊ ಫಸ್ಟ್ ಬ್ರಾಕೆಟ್, ದೆನ್ ಡಿವಿಷನ್, ದೆನ್ ಮಲ್ಟಿಪ್ಲಿಕೇಶನ್, ದೆನ್ ಎಡಿಷನ್, ದೆನ್ ಸಬ್ಟ್ರಾಕ್ಷನ್. ದಾಟ್ ವಿ ಹ್ಯಾವ್ ಟು ಡೂ.
ಓಕೆ, ಸೊ ಈಕ್ವೇಶನ್ ಕೊಟ್ಟಿರ್ತಾರೆ, LHS ಕೊಟ್ಟಿರ್ತಾರೆ, RHS ಕೊಟ್ಟಿರ್ತಾರೆ. LHS ಈಕ್ವಲ್ಸ್ ಟು RHS ಬರೋ ಆಪ್ಷನ್ ನಮ್ದು ಸರಿಯಾದ ಉತ್ತರ. ಓಕೆ, ಸೊ ನೋಡ್ಬೋದು ಇದ್ರಲ್ಲಿ ಏನು ಇಲ್ಲ, ಬರೀ ಬೋರ್ಡ್ ಮಾಸ್ ರೂಲ್ ಮಾತ್ರ, ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಸೊ ಐ ವುಡ್ ಲೈಕ್ ಯು ಟು ಪ್ಲೀಸ್ ಸಿಟ್ ವಿತ್ ದ ಬುಕ್ ಅಂಡ್ ಪೆನ್. ಸ್ಕ್ರೀನ್ ಮೇಲೆ ಕ್ವೆಶನ್ ಬರ್ತಾ ಇರುತ್ತೆ, ಬಿಫೋರ್ ಮೀ ಓನ್ಲಿ ಸ್ಟಾರ್ಟ್ ಸಾಲ್ವಿಂಗ್. Okay, so with that, let us begin the first question. ಏನ್ ಹೇಳ್ತಾರೆ, ಫಸ್ಟ್ ಕ್ವೆಶನ್ ಏನೇನಿದೆ, 45 5 5 1 1 ಈಕ್ವಲ್ಸ್ ಟು 45, ಸರಿನಾ? ಸೊ ಫಸ್ಟ್ ಆಪ್ಷನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಆಪ್ಷನ್ ಏನಿದೆ, ಮಲ್ಟಿಪ್ಲಿಕೇಶನ್ ಇದೆ, ಆಮೇಲೆ ಸಬ್ಟ್ರಾಕ್ಷನ್ ಇದೆ, ಆಮೇಲೆ ಪ್ಲಸ್ ಇದೆ, ಆಮೇಲೆ ಡಿವಿಷನ್ ಇದೆ. ಈಕ್ವಲ್ಸ್ ಟು ಏನಂತ ಹೇಳ್ತಾರೆ ಅವರು, 45 ಅಂತ ಹೇಳ್ತಾರೆ, ಸರಿನಾ? ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಏನ್ ಅಪ್ಲೈ ಮಾಡ್ಬೇಕಿಲ್ಲಿ, ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಬ್ರಾಕೆಟ್, ಇಲ್ಲಿ ಬ್ರಾಕೆಟ್ ಅಂತೂ ಇಲ್ಲ, ದೆನ್ ಡಿವಿಷನ್, ಸರಿನಾ? ಸೊ 1/1. ಸೊ ದಿಸ್ ಇಸ್ 45 into 5 minus 5 plus 1 divided by 1 is 1. ಹೌದಾ? ನೆಕ್ಸ್ಟ್ ಏನ್ ಬರುತ್ತೆ, ಮಲ್ಟಿಪ್ಲಿಕೇಶನ್. ಸೊ 45 into 5 ಎಷ್ಟಾಗುತ್ತೆ, 225 minus 5 plus 1 is minus 4. ಕರೆಕ್ಟಾ? ಈಗ ನೋಡ್ಬೋದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ತರ ಕ್ವೆಶನ್ಸ್ ಅಲ್ಲಿ ಇದು ನಿಮ್ದು ಬೋರ್ಡ್ ಎಕ್ಸಾಮ್ ಅಲ್ಲ, ಹೌದಾ? ನಮ್ಗೆ ಫೈನಲ್ ಆನ್ಸರ್ ಬೇಕು, ಪ್ರತಿಯೊಂದನ್ನ ನೀವು ಮಾಡಿ, ನಮ್ದು ಬೋರ್ಡ್ ಎಕ್ಸಾಮ್ ಅಲ್ಲ ಇದು ಆಪ್ಷನಲ್ ಕ್ವೆಶನ್, ಹೌದಾ? ನಮ್ಗೆ ಸರಿಯಾದ ಉತ್ತರ ಬಂದ್ರೆ ಸಾಕು. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಈಗ ನೋಡಿ 225 minus 4, ಇದು ಯಾವ ಕಡೆಯಿಂದನೂ 45 ಬರಲ್ಲ, ನಮಗ್ ಗೊತ್ತಾಯ್ತು, ಹೌದಾ? ಸೊ ಇಲ್ಲಿ ಫೈನಲ್ ಆನ್ಸರ್ ಬರಿಬೇಕಂತ ಅವಶ್ಯಕತೆ ಇಲ್ಲ, ಕರೆಕ್ಟಾ? ಫೈನಲ್ ಆನ್ಸರ್ ಎಲ್ಲಿ ಬರೀತೀರಾ ನೀವು, ಯಾವಾಗ್ಲೂ ಸಾಲ್ವ್ ಎಲ್ಲಿ ಮಾಡ್ತೀರಾ, ಬೋರ್ಡ್ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ತೀರಾ, ಅಲ್ಲಿ ಆನ್ಸರ್ ಬರ್ಲೇಬೇಕು. ಇಲ್ಲಿ ನಮ್ಗೆ 45 ಬರ್ಬೇಕು, ಹೌದಾ? ಸೊ ಈ ತರ ಟೈಮ್ ಸೇವ್ ಮಾಡ್ಕೊಳ್ಳಿ. 225 minus 4 45 ಬರದೇ ಇಲ್ಲ, ಹೌದಲ್ವಾ? ಸೊ ಬಿಟ್ಬಿಡಿ, ನೆಕ್ಸ್ಟ್ ಆಪ್ಷನ್ ಹೋಗ್ಬಿಡಿ. ನೋ ನೀಡ್ ಟು ಡೂ ಫರ್ದರ್ ಆಪರೇಷನ್ಸ್, ನೋ ನೀಡ್ ಟು ಡೂ ಫರ್ದರ್ ಕ್ಯಾಲ್ಕುಲೇಷನ್. ಸೊ ಇದು ಒಂಥರ ಹೇಗೆ ಕಣ್ಣಾಳ್ತೆಯಲ್ಲೇ, ಹೌದಾ? ನನಗೆ 45 ಬೇಕು, LHS ಈಕ್ವಲ್ಸ್ ಟು RHS. 225 minus 4 ಅಂತೂ ನನಗೆ 45 ಬರದೇ ಇಲ್ಲ, ಕಣ್ಣಾಳ್ತೆಯಲ್ಲೇ ಗೊತ್ತಾಗ್ಬಿಡುತ್ತೆ, ಬಿಟ್ಬಿಡಿ. ಓಕೆ, ಸೊ ಅದನ್ನ ಪ್ರತಿಯೊಂದನ್ನ 221 ಅಂತ ಮಾಡಿ ಅದೊಂದು ಸ್ಟೆಪ್ 2 ಸೆಕೆಂಡ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ? ಸೊ ಆಪ್ಷನ್ ಎ ಅಂತೂ ಆಗ್ಲಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ. ಸೊ ಏನ್ ಹೇಳ್ತಾರೆ, 45 5 5 1 1, ಸರಿನಾ? ಆಪ್ಷನ್ ಬಿ ಏನ್ ಹೇಳುತ್ತೆ, ಪ್ಲಸ್ ಪ್ಲಸ್ ಇಂಟು ಡಿವಿಷನ್. ಸೊ ಪ್ಲಸ್ ಪ್ಲಸ್ ಇಂಟು ಡಿವಿಷನ್, ಕರೆಕ್ಟಾ? ಸೊ ಮತ್ತೆ ಡಿವಿಷನ್ ಅಂದ್ರೆ ಫಸ್ಟ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವಿಷನ್ ಮಾಡ್ಬೇಕಾಗುತ್ತೆ. ಸೊ ದಿಸ್ ಇಸ್ +5, ದಿಸ್ ಇಸ್ 5, 1/1 is 1, ಕರೆಕ್ಟಾ? ಆಮೇಲೆ ಏನ್ ಹೇಳುತ್ತೆ, ಬೋರ್ಡ್ ಮಾಸ್ ರೂಲ್ ಮಲ್ಟಿಪ್ಲಿಕೇಶನ್. ಸೊ ದಿಸ್ ಇಸ್ 45 + 5 is 50, 5 into 1 is 5, 50 + 5 ಬರುತ್ತಾ, ಬರಲ್ಲ, ಹೌದಾ? ಸೊ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಇದು ನಮ್ ಬೋರ್ಡ್ ಎಕ್ಸಾಮ್ ಅಲ್ಲ, ಹೌದಾ? ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ, 45 ಬರಲ್ಲ. ನೆಕ್ಸ್ಟ್ ಹೋಗೋಣ, ಆಪ್ಷನ್ ಸಿ ಹೋಗೋಣ. 45 5 5 1 and 1. ಆಪ್ಷನ್ ಸಿ ಏನ್ ಹೇಳುತ್ತೆ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್, ಸರಿನಾ? ಸೊ RHS ಏನ್ ಹೇಳ್ತಾರೆ, 45 ಅಂತ ಹೇಳ್ತಾರೆ. ಸೊ ಫಸ್ಟ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಏನ್ ಬರಬೇಕು, ಡಿವಿಷನ್. ಸೊ ಫಸ್ಟ್ ಇದನ್ನ ಮಾಡಬೇಕು, ಹೌದಾ? 45 divided by 5 ಎಷ್ಟು, 9 into 5, okay, +1 -1, okay. Next board mass rule prakara multiplication, 9 into 5, 9 into 5 is how much, 45, +1 -1, ಇಲ್ಲಿ +1 -1 ಹೋಯ್ತು, ಏನು ಉಳಿತಪ್ಪ ಇಲ್ಲಿ, 45. ಸೊ ಈಸ್ LHS equals to RHS? yes. ಅಂದ್ರೆ ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿ, ಆಪ್ಷನ್ ಸಿ. ಓಕೆ, ಆಮೇಲೆ ನೋಡಿ, ಒಂದು ಕ್ವಶನ್ಗೆ ಯಾವಾಗ್ಲೂ ಒಂದೇ ಆನ್ಸರ್ ಕರೆಕ್ಟ್ ಇರುತ್ತೆ, ಬಿಕಾಸ್ ಓನ್ಲಿ ಒನ್ ಆಪರೇಷನ್ ವಿಲ್ ಗಿವ್ ಯು LHS equals to RHS. ಬಂತಲ್ಲ, ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೋ ನೀಡ್ ಟು ಚೆಕ್ ಆಪ್ಷನ್ ಡಿ. ಓಕೆ, ಸೊ ಆಪ್ಷನ್ ಸಿ ಬಂತು. ಸೊ ಫಾರ್ ದ ಫಸ್ಟ್ ಕ್ವಶನ್ ದ ಆನ್ಸರ್ ಇಸ್ ಆಪ್ಷನ್ ಸಿ, ನೋ ನೀಡ್ ಟು ಚೆಕ್ ಡಿ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸೊ ವಿತ್ ದಟ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್. ಓಕೆ, ಏನ್ ಹೇಳ್ತಾರೆ, 12 12 12 ಅಗೇನ್ 12, ಎಷ್ಟು ಸಲ, 1 2 3 4 5, 5 ಸಲ,
ಓಕೆನಾ. RHS ಏನ್ ಬರ್ಬೇಕಂತ ಹೇಳ್ತಾರೆ, 11 ಬರ್ಬೇಕಂತ ಹೇಳ್ತಾರೆ. ಸರಿನಾ. ಸೊ ಆಪ್ಷನ್ ಎ ನೋಡ್ಕೊಳ್ಳೋಣ. ಆಪ್ಷನ್ಸ್ ಏನ್ ಕೊಡ್ತಾರೆ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್. RHS ಏನ್ ಬರ್ಬೇಕಂತ ಹೇಳ್ತಾರೆ, 11 ಬರ್ಬೇಕಂತ ಹೇಳ್ತಾರೆ. ಸರಿನಾ. ಸೊ ನೋಡೋಣ. 12/12 is 1. ಓಕೆ. ನೆಕ್ಸ್ಟ್ 1 into 12 is 12. ಸರಿನಾ. ಓಕೆ. ನೆಕ್ಸ್ಟ್ +12 -12 ಕ್ಯಾನ್ಸಲ್ ಆಯ್ತು. ಏನ್ ಉಳಿತು, 12 ಈಕ್ವಲ್ಸ್ ಟು 11. ಈಸ್ LHS ಈಕ್ವಲ್ಸ್ ಟು RHS? ನೋ. ಹೌದಾ. ಸೊ ಆಪ್ಷನ್ ಎ ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ. ಓಕೆ. ಆಪ್ಷನ್ ಬಿ ಏನ್ ಹೇಳ್ತಾರೆ, ಪ್ಲಸ್, ಮೈನಸ್, ಡಿವಿಷನ್, ಸಬ್ಟ್ರಾಕ್ಷನ್, RHS ಶುಡ್ ಬಿ 11 ಅಂತ ಹೇಳ್ತಾರೆ. ಸರಿನಾ. ನೋಡ್ತಾ ಹೋಗೋಣ. ಸೊ ಫಸ್ಟ್ ಡಿವಿಷನ್. ಹೌದಾ. ಸೊ ದಿಸ್ ಇಸ್ 12 + 12 ಮೈನಸ್ 12/12 is 1. ಹೌದಾ. -12 ಈಕ್ವಲ್ಸ್ ಟು 11. ಸರಿನಾ. ಸೊ ಇಲ್ಲೆಲ್ಲೂ ಮಲ್ಟಿಪ್ಲಿಕೇಶನ್ ಇಲ್ಲ. ನೆಕ್ಸ್ಟ್ ಎಡಿಷನ್. ಎಡಿಷನ್ ನೋಡೋಣ. 12 + 12 is 24 ಮೈನಸ್, ಓಕೆ, -1 -12. ಬೇಕಂದ್ರೆ ನೀವು ಡೈರೆಕ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ 1 by 1 ಸ್ಟೆಪ್ ವೈಸ್ ಹೋಗ್ತೀವಿ ಅಂದ್ರೆ ಅದು ಓಕೆ. ಡೈರೆಕ್ಟ್ -1 -12 is -13 ಮಾಡ್ಬೋದು. ಓಕೆ. ಎನಿಹೌ. ಸೊ ನಾವು 24 - 1 is 23 and 23 - 12 is 11. ಹೌದಾ. ಬಂತ LHS ಈಕ್ವಲ್ಸ್ ಟು RHS? ಎಸ್. ಬಂದ್ಮೇಲೆ ಆಯ್ತು. ಓಕೆ. ನೋ ನೀಡ್ ಟು ಚೆಕ್ ದ ಅದರ್ ಆಪ್ಷನ್ಸ್ ಅಂಡ್ ವೇಸ್ಟ್ ದ ಟೈಮ್. ಓಕೆ. ಸೊ ಇದು ಯಾವ ಆಪರೇಷನ್ಗೆ ಬಂತು, ಆಪ್ಷನ್ ಬಿ ಗೆ ಕರೆಕ್ಟ್ ಆಗಿ LHS ಈಕ್ವಲ್ಸ್ ಟು RHS ಬಂತು. ಸರಿನಾ. ಸೊ ಎಸ್, ವೆರಿ ಗುಡ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ. ಹಾಗಾದ್ರೆ ಸೆಕೆಂಡ್ ಕ್ವೆಶನ್ಗೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಫೈನ್. ನೆಕ್ಸ್ಟ್ ಏನ್ ಹೇಳ್ತಾರೆ, AD, ABC, ABCD. ಓಕೆ. ಮಧ್ಯದಲ್ಲಿ ಏನೋ ಆಪರೇಷನ್ಸ್ ಅನ್ನ ಹಾಕಿದಾಗ, ಈಕ್ವೇಶನ್ ಬಂದಾಗ 2A ಬರಬೇಕು ಅಂತ ಹೇಳ್ತಾರೆ. ಸರಿನಾ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಆಪ್ಷನ್ ಎ. ಆಪ್ಷನ್ ಎ ಏನ್ ಹೇಳ್ತಾರೆ, ಪ್ಲಸ್ ಇಂಟು ಡಿವಿಷನ್. ಸರಿನಾ. ಸೊ ಫಸ್ಟ್ ಏನ್ ಮಾಡ್ಬೇಕು, ಡಿವಿಷನ್ ಮಾಡ್ಬೇಕು. ಯಾವುದು, ABC ಡಿವೈಡೆಡ್ ಬೈ ABCD. ನೋಡಿ, ABC ಡಿವೈಡೆಡ್ ಬೈ ABCD ಮಾಡಿದಾಗ ABC ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿಯುತ್ತೆ, 1/D ಉಳಿಯುತ್ತೆ. ಕರೆಕ್ಟ್ ಅಲ್ವಾ. ಸೊ ಫಸ್ಟ್ ನಂಬರ್ ಡಿವೈಡೆಡ್ ಬೈ ಸೆಕೆಂಡ್ ನಂಬರ್, ABC ಡಿವೈಡೆಡ್ ಬೈ ABCD. ಓಕೆ. ಸೊ ದಿಸ್ ಇಸ್ A ಪ್ಲಸ್ AD. ಇದು ಹಂಗೆ ಉಳಿತು. ಡಿವಿಷನ್ ಎಷ್ಟು ಬಂತು ನಮ್ಗೆ, 1/D ಅಂತ ಬಂತು. ಓಕೆ. ಸೊ ವಾಟ್ ಈಸ್ ನೆಕ್ಸ್ಟ್, ನೆಕ್ಸ್ಟ್ ಇಸ್ ಮಲ್ಟಿಪ್ಲಿಕೇಶನ್. ಸೊ AD ಇಂಟು 1/D. ಇಲ್ಲಿ D ಕ್ಯಾನ್ಸಲ್ ಆಗುತ್ತಲ್ಲ, ಏನ್ ಉಳಿತು, A ಉಳಿತು ಪ್ಲಸ್ A ಉಳಿತು. A + A ಇಸ್ ನಥಿಂಗ್ ಬಟ್ 2A. ಇಲ್ಲೇ ಬಂತ ಆನ್ಸರ್. ಕರೆಕ್ಟಾ. ಸೊ A + A ಇಸ್ 2A. ಹಾಗಾದ್ರೆ LHS ಈಕ್ವಲ್ಸ್ ಟು RHS. ವಾಟ್ ಈಸ್ ಯೋರ್ ಆನ್ಸರ್? ಎಸ್, ಆಪ್ಷನ್ A ಇಸ್ ಯೋರ್ ಕರೆಕ್ಟ್ ಆನ್ಸರ್. ಓಕೆ. ಸೊ ಇದು ಒಂದು ಕ್ವೆಶನ್ ನಾನು ಎಲ್ಲ ಆಪ್ಷನ್ ಮಾಡ್ತೀನಿ, ಬಿಕಾಸ್ ಬೀಜಾಕ್ಷರ ಇದೆಯಲ್ವಾ, ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆ, ಸ್ವಲ್ಪ ಹಂಗೆ ಅಲ್ಜಿಬ್ರಾ ಪ್ರಾಕ್ಟೀಸ್ ಆಗೋದಕ್ಕೆ ಅಂತ. ಓಕೆ. ಓನ್ಲಿ ಒನ್ ಕ್ವೆಶನ್ ಐ ವಿಲ್ ಡೂ ಆಲ್. ಹೇಗೂ ನಮ್ಗೆ ಆನ್ಸರ್ ಸಿಕ್ಕಿದೆ. ಜಸ್ಟ್ ಯೂಶುವಲಿ ನಾವು ಯಾವಾಗ ಆಡ್ ಮಾಡ್ತೀವಿ, ಲೈಕ್ ಟರ್ಮ್ಸ್ ಇದ್ದಾಗ. ಹೌದಾ. ಅನ್ಲೈಕ್ ಟರ್ಮ್ಸ್ ಇದ್ದಾಗ ಆಡ್ ಸಬ್ಟ್ರಾಕ್ಷನ್ ಸ್ವಲ್ಪ ಬೇರೆ ಬೀಳುತ್ತೆ. ಕರೆಕ್ಟಾ. ಸೊ ಸ್ವಲ್ಪ ಜಸ್ಟ್ ಪ್ರಾಕ್ಟೀಸ್ ಅಂತ ನಾನು ಮಾಡ್ತೀನಿ, ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ನೋಡೋದಕ್ಕೆ. ಇಲ್ಲಿ ಆಪ್ಷನ್ ಬಿ ಏನ್ ಹೇಳುತ್ತೆ, ಪ್ಲಸ್ ಮೈನಸ್ ಮೈನಸ್. ಹೌದಾ. ಸೊ ಇಲ್ಲೇನು ಮಲ್ಟಿಪ್ಲಿಕೇಶನ್ ಇಲ್ಲ, ಡಿವಿಷನ್ ಇಲ್ಲ. ಪ್ಲಸ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಯಾವಾಗ ಮಾಡ್ತೀರಾ, ಲೈಕ್ ಟರ್ಮ್ಸ್ ಮಾತ್ರ. ಹೌದಾ. A + A ಇದ್ರೆ 2A. AD, ಈಗ AD ಇದ್ರೆ AD + AD, AD - AD ಇದ್ದಾಗ ಲೈಕ್ ಟರ್ಮ್ಸ್. ಬಟ್ ಇಲ್ಲಿ 4 ಬೀಜಾಕ್ಷರ ಡಿಫ್ರೆಂಟ್ ಇದೆ. ಸೊ ಇಲ್ಲಿ ಒಂದೇ ಟರ್ಮ್ ಅಂತ ಬರಲ್ಲ. ಹೌದಾ. ಜಾಸ್ತಿ ಮಾಡಿದ್ರೆ ಏನ್ ಮಾಡ್ಬೋದು, ಇಲ್ಲಿ ಫಸ್ಟ್ 2 ಟರ್ಮ್ಸ್ ಅಲ್ಲಿ A ಕಾಮನ್ ತಗೋಬಹುದು. ಇಲ್ಲಿ ಜಾಸ್ತಿ ಅಂದ್ರೆ ನಾವ್ ಏನ್ ಮಾಡ್ಬೋದು, ABC ಕಾಮನ್ ತಗೊಂಡ್ರೆ ಫಸ್ಟ್ ಟರ್ಮ್ ಅಲ್ಲಿ 1 ಉಳಿತು, ಸೆಕೆಂಡ್ ಟರ್ಮ್ ಅಲ್ಲಿ D ಉಳಿತು. ಹೌದಾ. ಈಗ 2 ಟರ್ಮ್ಸ್ ಅಲ್ಲಿ ಏನಿದೆ, 1 + D ಇದೆ.
ಹಾಗಾದ್ರೆ 1 + d ಕಾಮನ್ ತಗೊಂಡ್ರೆ a ಮೈನಸ್ ಎ ಬಿ ಸಿ. ಸೊ ಇದೇ ಒಂಥರ ರಿಪೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಮತ್ತೆ a ತಗೋಬಹುದು, ಹೌದಾ? ಮತ್ತೆ a ತಗೊಂಡ್ರೆ ಏನಾಗುತ್ತೆ, ಕಾಮನ್ a ಬರುತ್ತೆ, ಇಲ್ಲೇನು ಉಳಿಯುತ್ತೆ, 1 ಮೈನಸ್ ಬಿ ಸಿ ಉಳಿಯುತ್ತೆ. ಓಕೆ, ಈ ತರ. ಸೊ ದಿಸ್ ಇಸ್ ಒನ್ ಆಪರೇಷನ್ ಅಷ್ಟೇ. ಓಕೆನಾ? ಸೊ ಸಿಮಿಲರ್ಲಿ ಇಫ್ ಐ ಟೇಕ್, ನಾನು ಜಸ್ಟ್ ಇಲ್ಲಿ ಲೈಕ್ ಟರ್ಮ್ಸ್ ಅನ್ಲೈಕ್ ಟರ್ಮ್ಸ್ ಆಡ್ ಸಬ್ಟ್ರಾಕ್ಷನ್ ತೋರ್ಸೋದಕ್ಕೆ ಅಂತ ಇದನ್ನ ಮಾಡ್ತಾ ಇದ್ದೀನಿ. ಓಕೆ, ದಟ್ಸ್ ಇಟ್, ನಥಿಂಗ್ ಎಲ್ಸ್. ಸರಿನಾ? ಓಕೆ, ಸೊ ಈಗ ನೋಡಿ ಫಸ್ಟ್ ಡಿವಿಷನ್ ಇಲ್ಲಿ ಬರುತ್ತೆ, ಹೌದಾ? ಸೊ ಈ ಡಿವಿಷನ್ ತಗೊಂಡಾಗ ಏನ್ ಕ್ಯಾನ್ಸಲ್ ಆಗುತ್ತೆ, ಎ ಮತ್ತೆ ಎ ಕ್ಯಾನ್ಸಲ್ ಆಗುತ್ತೆ, ನ್ಯೂಮರೇಟರ್ ನಲ್ಲಿ ಡಿ ಉಳಿತು, ಡಿನಾಮಿನೇಟರ್ ನಲ್ಲಿ ಬಿ ಸಿ ಉಳಿತು, ಹೌದಾ? ಎಷ್ಟು ಉಳಿತು ಇಲ್ಲಿ, ಎ ಬಿ ಸಿ ಡಿ ಉಳಿತು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬಿ ಸಿ ಕ್ಯಾನ್ಸಲ್ ಆಗುತ್ತೆ, ಏನ್ ಉಳಿಯುತ್ತೆ, ಎ ಪ್ಲಸ್ ಎ ಉಳಿತು, ಡಿ ಇಂಟು ಡಿ ಏನಾಯ್ತು, ಡಿ ಸ್ಕ್ವೇರ್ ಆಯ್ತು, ಹೌದಾ? ಇದನ್ನ ನೀವು ಜಾಸ್ತಿ ಏನ್ ಮಾಡ್ಬೋದು, ಎ ಕಾಮನ್ ತಗೊಂಡು ಈ ತರ ಸಾಲ್ವ್ ಮಾಡಿ ಇಡ್ಬೋದು. ಯಾವಾಗ, ನಿಮ್ದು ಬೋರ್ಡ್ ಎಕ್ಸಾಮ್ ಇದ್ರಲ್ಲಿ, ಹೌದಾ? ಓಕೆ, ಸೊ ಜಸ್ಟ್ ದ ಆಪರೇಷನ್ ಹೌ ಇಟ್ ವಿಲ್ ಲುಕ್. ಲಾಸ್ಟ್ ಒನ್ ಮಾಡ್ಬಿಡೋಣ. ಎ ಬಿ ಸಿ ಡಿ ಲಾಸ್ಟ್ ಏನ್ ಹೇಳ್ತಾರೆ, ಮೈನಸ್ ಮೈನಸ್ ಪ್ಲಸ್. ಓಕೆ, ಸೊ ಇದು ಆಪ್ಷನ್ ಬಿ ತರಾನೇ, ಏನಾದ್ರೂ ಸ್ವಲ್ಪ ಕಾಮನ್ ತೆಗಿತಾ ಇಡ್ತಾ ಹೋಗ್ಬೋದಷ್ಟೇ. ಬಟ್ 4 ಅನ್ಲೈಕ್ ಟರ್ಮ್ಸ್ ಇದಾವೆ, ಯಾವುದು ಆಡ್ ಆಗಲ್ಲ ಒಂದಕ್ಕೊಂದು, ಯಾವುದು ಒಂದಕ್ಕೊಂದು ಸಬ್ಟ್ರಾಕ್ಟ್ ಆಗಲ್ಲ. ಓಕೆ, ಸೊ ಅವರ್ ಆನ್ಸರ್ ಇಸ್ ಆಪ್ಷನ್ ಎ, 2A ಬರೋದಕ್ಕೆ. ಎಸ್, ನೆಕ್ಸ್ಟ್. ಎಸ್, ನೆಕ್ಸ್ಟ್ ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಫಸ್ಟ್ 3 ಕ್ವೆಶನ್ಸ್ ತುಂಬಾ ಅಂದ್ರೆ ತುಂಬಾ ಈಸಿ, ವೆರಿ ಈಸಿ ಕ್ವೆಶನ್ಸ್. ಓಕೆ, ನಾವು ವಾಟ್ ದೇ ಆರ್ ಟೆಲ್ಲಿಂಗ್, ಸೂಚನೆಗಳು 4 ರಿಂದ 5. ಕೆ ಎಂಬುದು ಸಂಕಲನ ಆದ್ರೆ, ಓಕೆ, ಸೊ ಅಲ್ಲಿ ಡೈರೆಕ್ಟ್ ಸಿಂಬಾಲ್ ಕೊಟ್ಟಿದ್ರು, ಇಲ್ಲಿ ಡೈರೆಕ್ಟ್ ಸಿಂಬಾಲ್ ಕೊಟ್ಟಿಲ್ಲ, ಬಿ ಕೇರ್ಫುಲ್. ಆಮೇಲೆ ಸ್ವಲ್ಪ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಜಾಸ್ತಿ, ನಿಮ್ಗೆ ಏನಾದ್ರು ಕೆಲಸ ಕೊಡ್ಬೇಕಲ್ಲ ಅವರು. ಓಕೆ, ಅದಕ್ಕೆ ಕೆ ಎಂಬುದು ಸಂಕಲನ ಆದ್ರೆ, ಓಕೆ, ಕೆ ಇಸ್ ಪ್ಲಸ್. ಎಲ್ ಅನ್ನೋದು ಗುಣಾಕಾರ ಆದ್ರೆ, ಓಕೆನಾ, ಎನ್ ಅನ್ನೋದು ವ್ಯವಕಲನ ಆದ್ರೆ, ಸಬ್ಟ್ರಾಕ್ಷನ್ ಆದ್ರೆ, ಎಂ ಎಂಬುದು ಭಾಗಾಕಾರವಾದರೆ, ಓಕೆ, ಡಿವಿಷನ್. ಎಸ್, ಎಂ ಅನ್ನೋದು ಡಿವಿಷನ್ ಆದರೆ, ಇದನ್ನ ಆಧರಿಸಿ ಕೆಳಗಿನ ಸಮೀಕರಣ ಸಮದೂಗಿಸಲು ಜಾಗದಲ್ಲಿ ಯಾವ ಅಕ್ಷರಗಳ ಗುಂಪನ್ನು ಆದೇಶಿಸಬೇಕು ಎಂಬುದನ್ನು ಉತ್ತರ ಆರಿಸಿ ಬರೆಯಿರಿ. ಓಕೆ, ಸೊ ಇಫ್ ಕೆ ಡಿನೋಟ್ಸ್ ಎಡಿಷನ್, ಎಲ್ ಡಿನೋಟ್ಸ್ ಮಲ್ಟಿಪ್ಲಿಕೇಶನ್, ಎನ್ ಡಿನೋಟ್ಸ್ ಸಬ್ಟ್ರಾಕ್ಷನ್, ಎಂ ಡಿನೋಟ್ಸ್ ಡಿವಿಷನ್, ದೆನ್ ಚೂಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿ ಪ್ಲಸ್ ಮೈನಸ್ ಅಂತ ಕೊಟ್ಟಿದ್ರು, ಇಲ್ಲಿ ಅಲ್ಫಾಬೆಟ್ಸ್ ಕೊಟ್ಟಿದ್ದಾರೆ, ಅಲ್ಫಾಬೆಟ್ ಜಾಗದಲ್ಲಿ ಆ ಆಪರೇಷನ್ ಬರ್ಬೇಕು ಇವಾಗ. ಓಕೆ, ಸೊ ದಯವಿಟ್ಟು ಆಪರೇಷನ್ ಬರೆಯುವಾಗ ದಯವಿಟ್ಟು ಕೇರ್ಫುಲ್ ಆಗಿರಿ, ದಯವಿಟ್ಟು ಯಾವ ಅಕ್ಷರಗೆ ಯಾವ ಆಪರೇಷನ್ ಇದೆ ಬಿ ಕೇರ್ಫುಲ್. ಬೇಕಂದ್ರೆ 1-2 ಸೆಕೆಂಡ್ಸ್ ಎಕ್ಸ್ಟ್ರಾ ಹಾಕಿ ಮತ್ತೊಂದ್ಸಲ ಓದಿ. ಕೆ ಎಂಬುದು ಎಡಿಷನ್, ಎಲ್ ಇಸ್ ಮಲ್ಟಿಪ್ಲಿಕೇಶನ್, ಎನ್ ಇಲ್ಲಿ ನೋಡಿ ಕೆ ಎಲ್ ಆದ್ಮೇಲೆ ಎಂ ಎನ್ ಬರ್ದಿಲ್ಲ ಅವರು, ಎನ್ ಎಂ ಬರ್ದಿದ್ದಾರೆ. ಈ ತರ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಓಕೆ, ನೀವು ಕೆ ಎಲ್ ಎಂ ಎನ್ ಅನ್ಕೋಬೇಡಿ, ಕೆ ಇದೆ, ಎಲ್ ಇದೆ, ಎನ್ ಇದೆ. ಎನ್ ಇಸ್ ಸಬ್ಟ್ರಾಕ್ಷನ್, ಎಂ ಇಸ್ ಡಿವಿಷನ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಫೋರ್ತ್ ಕ್ವೆಶನ್ ಏನಿದೆ, 50, 40, 30, 20, 10. RHS ಏನ್ ಬರ್ಬೇಕು, 100 ಬರ್ಬೇಕು. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ಫಸ್ಟ್ ಆಪ್ಷನ್ ಎ. ಆಪ್ಷನ್ ಎ ಏನ್ ಹೇಳ್ತಾರೆ, ಕೆ ಅಂದ್ರೆ ಪ್ಲಸ್, ಎಲ್ ಅಂದ್ರೆ ಇಂಟು, ಎನ್ ಅಂದ್ರೆ ಮೈನಸ್, ಓಕೆ, ಎಂ ಅಂದ್ರೆ ಡಿವಿಷನ್. ಇದು ಎಷ್ಟು ಬರ್ಬೇಕಂತ ಹೇಳ್ತಾರೆ, ನಮ್ಗೆ 100 ಬರ್ಬೇಕಂದ್ರೆ ಹೇಳ್ತಾರೆ. ನೋಡ್ತಾ ಹೋಗೋಣ 1 by 1. ಓಕೆ, ಸೊ ಫಸ್ಟ್ ಇಸ್ ಡಿವಿಷನ್. ಸೊ ಇಲ್ಲಿ ಎಷ್ಟಾಯ್ತು, 50 + 40 × 30 ಮೈನಸ್ 20 by 10 is 2. ಕರೆಕ್ಟಾ? ನೆಕ್ಸ್ಟ್ ಇಸ್ ಮಲ್ಟಿಪ್ಲಿಕೇಶನ್. ಸೊ 40 × 30 is 120 ಮೈನಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಎಡಿಷನ್. ಸೊ 170 ಮೈನಸ್ 2. ಈಗ ನೋಡಿ, ಇದನ್ನು ಕಂಪ್ಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ, ನಮ್ಗೆ ಫೈನಲ್ ಆನ್ಸರ್ ಆ ತರ ಬೇಡ, 100 ಬಂದ್ರೆ ಸಾಕು. ಈ 170 ಮೈನಸ್ 2, ನೋವೇರ್ ಯು ವಿಲ್ ಗೆಟ್ 100. ಬಿಟ್ಬಿಡಿ. ಓಕೆ, ಡೋಂಟ್ ವೇಸ್ಟ್ ದ ಟೈಮ್. ನೆಕ್ಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಒನ್. 50, 40, 30, 20, 10. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ,
KLMN. K ಅಂದ್ರೆ ಪ್ಲಸ್, ಎಲ್ ಅಂದ್ರೆ ಇಂಟು, ಎಂ ಅಂದ್ರೆ ಡಿವಿಷನ್, ಎನ್ ಅಂದ್ರೆ ಮೈನಸ್. ಓಕೆನಾ? ಸೊ ಫಸ್ಟ್ ಡಿವಿಷನ್ ಮಾಡ್ಬೇಕಲ್ಲ, 30/20, ಸರಿನಾ? ಸೊ ದಿಸ್ ಇಸ್ 40, ಓಕೆ, ಇಂಟು 30/20 ಅಂದ್ರೆ ಎಷ್ಟು? 3/2, ಕರೆಕ್ಟ್? ಓಕೆ, ಸೊ ಈಗ 3/2 ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? 2 1s 2 20s, ಹೌದಾ? 50 ಪ್ಲಸ್ ನೆಕ್ಸ್ಟ್ ಆಪರೇಷನ್ ಏನು? ಮಲ್ಟಿಪ್ಲಿಕೇಶನ್. 20 ಇಂಟು 3, 20 ಇಂಟು 3 ಎಷ್ಟಪ್ಪ? 60, ಹೌದಾ? ಸೊ ನಾವು 60 minus 10 is 50, 50 plus 50 is 100. ಎಸ್, ಸೊ ಇಸ್ ದಿಸ್ ಕರೆಕ್ಟ್? ಎಸ್, KLMN ಕರೆಕ್ಟ್ ಆಗುತ್ತೆ, ಹೌದಾ? ಫೋರ್ತ್ ಒನ್ ಇಸ್ ನಾಟ್ NMKL, KLMN ಕರೆಕ್ಟಾ? ಸ್ವಲ್ಪ ಡಿವಿಷನ್ ನೋಡ್ಕೊಳ್ಳಿ. ಡಿವಿಷನ್ ಯಾವ್ದಿತ್ತು? 30/20 ಇತ್ತು. 30/20 is 3/2. 40 into 3/2 is 2 1s 2 20s. 20 into 3 is 60. ಓಕೆ, ಸ್ವಲ್ಪ ನೋಡಿ. ಫೋರ್ತ್ ಕ್ವೆಶನ್ ಆಪ್ಷನ್ ಬಿ ಆಗುತ್ತೆ, ಸಿ ಅಲ್ಲ. ಓಕೆ, ಎಸ್, ಅರ್ಥ ಆಯ್ತು ಅನ್ಕೊಂತೀನಿ. ಸಿಕ್ತಲ್ಲ ಆನ್ಸರು? ಬಿಟ್ಬಿಡಿ. ಓಕೆ, ನೋ ನೀಡ್ ಟು ಚೆಕ್ ಫಾರ್ ಸಿ ಅಂಡ್ ಡಿ. ನೆಕ್ಸ್ಟ್ ಫಿಫ್ತ್ ಕ್ವೆಶನ್. ಓಕೆ, ಏನ್ ಹೇಳ್ತಾರೆ? 2 ಸ್ಕ್ವೇರ್, 5 ಸ್ಕ್ವೇರ್, 7 ಸ್ಕ್ವೇರ್, 1 ಸ್ಕ್ವೇರ್. ಫಸ್ಟ್ ಏನ್ ಹೇಳ್ತಾರೆ? MKK. ಎಂ ಅಂದ್ರೆ ಭಾಗಾಕಾರ, ಕೆ ಅಂದ್ರೆ ಎಡಿಷನ್. MKK. ಓಕೆ, ಸೊ ಫಸ್ಟ್ 2 ಸ್ಕ್ವೇರ್ is 4, 5 square is 25, this is 49, this is 1. ಕರೆಕ್ಟಾ? ಓಕೆ, ಇದು ಎಷ್ಟು ಬರ್ಬೇಕಂತ ಹೇಳ್ತಾರೆ? 150 ಬರ್ಬೇಕಂತ ಹೇಳ್ತಾರೆ. ಓಕೆನಾ? ಸೊ ಈಗ ಫಸ್ಟ್ ಡಿವಿಷನ್. ಈಗ ನೋಡಿ, 4/25 ಪ್ಲಸ್ 49 ಪ್ಲಸ್ 1 is 50. ಕರೆಕ್ಟಾ? ಓಕೆ, ಸೊ ಇದು ಹೇಗಾದ್ರೂ ಮಾಡಿದ್ರೆ 50 ಬರುತ್ತಾ? ನಿಮ್ಗೆ ಅನ್ಸುತ್ತಾ 50 ಬರುತ್ತೆ? ನೋಡೋಣ. ಸೊ ಇಲ್ಲಿ ಫಸ್ಟ್ LCM ತಗೋಬೇಕಲ್ವಾ ನಾವು? 25 LCM ಆಯ್ತು. ಸೊ ದಿಸ್ ಇಸ್ ಇಂಟು 1, ದಿಸ್ ಇಸ್ ಇಂಟು 25. ಸೊ 4 1s 4, 25 into 5 is how much? 125. This. Okay, so ಇದು ಎಷ್ಟಾಯ್ತು? 1254 divided by 25. ಇದು 150 ಬರಲ್ಲ, ಕರೆಕ್ಟಾ? ಬಿಟ್ಬಿಡಿ. ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ. 2 ಸ್ಕ್ವೇರ್ ಅಂದ್ರೆ 4, 5 ಸ್ಕ್ವೇರ್ ಅಂದ್ರೆ 25, 7 ಸ್ಕ್ವೇರ್ ಅಂದ್ರೆ 49, 1 ಸ್ಕ್ವೇರ್ ಅಂದ್ರೆ 1. ಏನ್ ಹೇಳ್ತಾರೆ? LKK. ಎಲ್ ಅಂದ್ರೆ ಗುಣಾಕಾರ, ಹೌದಾ? ಕೆ ಅಂದ್ರೆ ಸಂಕಲನ. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಲ್ಟಿಪ್ಲಿಕೇಶನ್. 25 ಇಂಟು 4 is 100 ಪ್ಲಸ್ 49 ಪ್ಲಸ್ 1 is 50. ಬಂತಲ್ಲ 150? ಬರೆಯೋ ಅವಶ್ಯಕತೆ ಇದೆಯಾ? ಇಲ್ಲ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 150. ಅವ್ರು ಕೇಳಿರೋದು ಕೂಡ 150. LHS ಈಕ್ವಲ್ಸ್ ಟು RHS. ಹಾಗಾದ್ರೆ ಇದಕ್ಕೆ ಯಾವ ಆಪರೇಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ, LKK. Okay, option B is correct. So I'll just give you a moment. Go through the page once again. K andre addition, L is multiplication, N is subtraction, M is division. Okay, yes. Next. ಹಾ, ನೋಡಿ, ಮತ್ತೆ ಈ ತರ ಇದೆ. ಈ ತರ ಇದ್ದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನಾದ್ರೂ ಸ್ವಲ್ಪ ನೀವು ಬರೆಯೋದು ತಪ್ಪಾದ್ರೆ ಇಡೀ ಆಪರೇಷನ್ ತಪ್ಪಾಗ್ಬಿಡುತ್ತೆ. ಓಕೆ, ಏನ್ ಹೇಳ್ತಾರೆ? ಸ್ಕ್ವೇರ್ ಎಂಬುದು ಸಂಕಲನ. ಓಕೆ, ಸ್ಕ್ವೇರ್ ಇಸ್ ಎಡಿಷನ್, ಟ್ರಯಾಂಗಲ್ ಇಸ್ ಡಿವಿಷನ್, ಡೈಮಂಡ್ ಶೇಪ್ ಇಸ್ ಮಲ್ಟಿಪ್ಲಿಕೇಶನ್, ಸರ್ಕಲ್ ಇಸ್ ಸಬ್ಟ್ರಾಕ್ಷನ್. ಆದರೆ ಸರಿಯಾದ ಉತ್ತರ ಬರೆಯಿರಿ, ಸರಿನಾ? ಓಕೆ, ಸೊ 1 by 1 ವಿ ವಿಲ್ ಡೂ. ಫಸ್ಟ್ ಯಾವುದಕ್ಕೆ? 6ರಿಂದ 7ನೇ ಪ್ರಶ್ನೆಗಳು. ಸೊ ಇದನ್ನ 6th ಮತ್ತೆ 7th ಕ್ವಶನ್ಗೆ ಅಪ್ಲೈ ಮಾಡಬೇಕು. ಸೊ ಫಸ್ಟ್ 6ನೇ ಕ್ವಶನ್ ಬರ್ಕೊಳ್ಳೋಣ. ಇದು ಎಷ್ಟು ಬರ್ಬೇಕಂತ ಹೇಳ್ತಾರೆ? 1 ಬರ್ಬೇಕಂತ ಹೇಳ್ತಾರೆ, ಸರಿನಾ? ಸೊ ಎಲ್ಲೆಲ್ಲಿ ಬ್ರಾಕೆಟ್ ಇದೆ ದಯವಿಟ್ಟು ಬ್ರಾಕೆಟ್ ಕೂಡ ಸರಿಯಾಗಿ ನೋಡ್ಕೊಳ್ಳಿ. ನಾನು ಹೇಗಿದೆ ಹಾಗೆ ಬರ್ದಿದ್ದೀನಿ. ಈಗ ಸ್ಟಾರ್ ಅನ್ನ ಫಿಲ್ ಮಾಡೋಣ. ಓಕೆ, ಸೊ ಆಪ್ಷನ್ ಎ. ಆಪ್ಷನ್ ಎ ಏನಿದೆ? ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಸಂಕಲನ. ನೆಕ್ಸ್ಟ್ ಡೈಮಂಡ್. ವಾಟ್ ಇಸ್ ಡೈಮಂಡ್?
ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಟ್ರಯಾಂಗಲ್. ವಾಟ್ ಇಸ್ ಟ್ರಯಾಂಗಲ್? ಡಿವಿಷನ್. ಕರೆಕ್ಟಾ? ಇದು ಎಷ್ಟು ಬರ್ಬೇಕಂತ ಹೇಳ್ತಾರೆ ಅವರು? 1 ಬರ್ಬೇಕಂತ ಹೇಳ್ತಾರೆ. ಸರಿನಾ? ಸೊ ವಿಲ್ ಡು 1 by 1. ಫಸ್ಟ್ ಏನ್ ಮಾಡ್ಬೇಕು? ಬ್ರಾಕೆಟ್. ಎಸ್ ಆರ್ ನೋ? ಬೋರ್ಡ್ ಮಾಸ್ ರೂಲ್ ಪ್ರಕಾರ 5 plus 2 is 7 into 15 divided by how much? 100 and divided by 105. So this is 7 ones is 7, 15s are. So 15 by 15. ಇಲ್ಲೇ ಬಂತಲ್ಲ 15 by 15 is 1. ಅವ್ರು ಕೇಳಿರೋದು ಕೂಡ RHS 1. ಹೌದಾ? ಆಪ್ಷನ್ ಎ ಇಟ್ ಸೆಲ್ಫ್ ಇಸ್ ಕರೆಕ್ಟ್. ಹೌದಾ? ಸೊ ದಯವಿಟ್ಟು ಸ್ವಲ್ಪ ನೋಡಿ ನಾನು ಮಾಡಿರೋ ಆಪರೇಷನ್ಸ್. ಫಸ್ಟ್ ಬ್ರಾಕೆಟ್ ಏನಿದೆ 5 plus 2 7. ಸೊ 7 ಆಯ್ತು ಇಂಟು 15 ಡಿವಿಷನ್. ಸೊ ನೆಕ್ಸ್ಟ್ ರೂಲ್ ಏನ್ ಹೇಳುತ್ತೆ? ಬೋರ್ಡ್ ಮಾಸ್ ಪ್ರಕಾರ ಡಿವಿಷನ್. ಯಾವುದು ಡಿವೈಡ್ ಆಗ್ತಾ ಇದೆ? 15 is getting divided by 105. ಹಾಗಾದ್ರೆ ಅಲ್ಲಿ ಯಾವ ತರ ಉಳಿತು? ಇಲ್ಲಿ 7 ಆಲ್ರೆಡಿ ಉಳಿದಿತ್ತು. 15 divided by 105 ಆಯ್ತು. ಸೊ 7 ones are 7 15s are 15 ones are 15 ones are. Okay, I hope no doubts. Any doubt to anyone? ಬೋರ್ಡ್ ಮಾಸ್ ರೂಲ್ ಅಂತೂ ಎಲ್ರಿಗೂ ಗೊತ್ತಿರುತ್ತೆ. ಹೌದಾ? ಓಕೆ, ಸೊ 6th ಕ್ವೆಶ್ಚನ್ಗೆ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಎ. ಓಕೆ, ನೆಕ್ಸ್ಟ್ 7th question. 1 by 4, 1 by 4, 1 by 4, 1 by 4. Okay, so 1 by 4, 1 by 4, 1 by 4, 1 by 4. ಎಷ್ಟು ಬರ್ಬೇಕಂತ ಹೇಳ್ತಾರೆ RHS? RHS ಎಷ್ಟಿದೆ? 17 by 16. ಓಕೆನಾ? ಸೊ ಲೆಟ್ us start with first option. ಏನಿದೆ ಫಸ್ಟ್ ಆಪ್ಷನ್? ಡೈಮಂಡ್ ಅಂದ್ರೆ ಅಥವಾ ರೋಂಬಸ್. ಐ ಗೆಸ್ ರೋಂಬಸ್ ತರ ಇದೆಯಾ? ಓಕೆ, ಏನ್ ಹೇಳ್ತಾರೆ? ಇಟ್ ಇಸ್ ಇದು ಗುಣಾಕಾರ. ನೆಕ್ಸ್ಟ್ ಸ್ಕ್ವೇರ್ ಅಂದ್ರೆ ಸಂಕಲನ. ನೆಕ್ಸ್ಟ್ ಟ್ರಯಾಂಗಲ್ ಅಂದ್ರೆ ಡಿವಿಷನ್. ಹೌದಾ? ಓಕೆ, ಸೊ ಇದು 17 by 16 ಬರಬೇಕು. ವಿಲ್ ಸ್ಟಾರ್ಟ್ ಫಸ್ಟ್ ಡಿವಿಷನ್. ಹೌದಾ? ಸೊ ಡಿವಿಷನ್ 1 by 4 divided by 1 by 4 ಎಷ್ಟಾಗುತ್ತೆ? 1 ಆಗುತ್ತೆ. ಹೌದಾ? ಸೊ 1 by 4 into 1 by 4 plus 1. ಓಕೆ, ಯಾಕೆ? 1 by 4 divided by 1 by 4 is 1 only. ನೆಕ್ಸ್ಟ್ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್. ಹೌದಾ? ಸೊ ಯಾವುದು ಮಲ್ಟಿಪ್ಲೈ ಆಗ್ತಾ ಇದೆ? ಇದು 2 ಮಲ್ಟಿಪ್ಲೈ ಆಗ್ತಾ ಇದೆ. 1 into 1 is 1, 4 into 4 is 16. ಸೊ ಎಷ್ಟಾಯ್ತು? 1 by 16 plus 1. ಹೌದಾ? ಸೊ ಇವಾಗ ನಾವ್ ಏನ್ ತಗೋಬೇಕು? ಇಲ್ಲಿ LCM ತಗೋಬೇಕು. ಇಲ್ಲಿ ಏನಿರುತ್ತೆ? ಡಿವೈಡೆಡ್ ಬೈ 1 ಮತ್ತೆ 16 LCM ಎಷ್ಟು? 16. ಹೌದಾ? ಸೊ 16 ones are 16. 1 into 16 is 16. So 1 into 1 is 1. 1 into 16 is 16. ಹೌದಾ? ಬರೆಯೋ ಅವಶ್ಯಕತೆ ಇದೆಯಾ? ಓರಲಿ ಓನ್ಲಿ ಯು ಕ್ಯಾನ್ ಡೂ ಅಂಡ್ ಸೇವ್ ದ ಟೈಮ್. 1 plus 16 is 17. ಎಷ್ಟು ಬಂತು? 17 by 16. ಕರೆಕ್ಟ್? ಆಮೇಲೆ ಬೇಕಾಗಿರೋದು RHS ಅದೇ ಅಲ್ವಾ? 17 by 16. ಸೊ ಇಲ್ಲಿ ಆಪ್ಷನ್ ಹೇಗೆನೆ ಕರೆಕ್ಟ್ ಆಯ್ತು. ಹೌದಾ? ಸೊ ನೋಡ್ಕೊಳ್ಳಿ. ಫಸ್ಟ್ ರೋಂಬಸ್, ಮಲ್ಟಿಪ್ಲಿಕೇಶನ್, ಸ್ಕ್ವೇರ್, ಎಡಿಷನ್, ಟ್ರಯಾಂಗಲ್, ಡಿವಿಷನ್. ಸೊ ಫಸ್ಟ್ ಡಿವಿಷನ್ ಆಯ್ತು. 1 by 4 is 1 by 4 divided by 1 by 4 is 1. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ 1 by 4 into 1 by 4 is 1 by 16. 1 by 16 plus 1. LCM 16 ಆಯ್ತು. ಕರೆಕ್ಟಾ? ಸೊ ಇಲ್ಲಿ ಆಪ್ಷನ್ ಎನೆ ಕರೆಕ್ಟ್ ಆಯ್ತು. ಬೇರೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ 7th question is ಆನ್ಸರ್ ಆಪ್ಷನ್ ಎ. ಓಕೆ, ಎಸ್. ಹಾ, ಮಲ್ಟಿಪ್ಲಿಕೇಶನ್ ಪ್ಲಸ್ ಡಿವಿಷನ್ ಸರಿಯಾದ ಉತ್ತರ. ಎಸ್. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ? 8ರಿಂದ 9ನೇ ಪ್ರಶ್ನೆಗಳಿಗೆ ಕೊಟ್ಟಿರುವ ಸಮೀಕರಣದಲ್ಲಿ ಪ್ಲಸ್ ಚಿಹ್ನೆಯು ಭಾಗಾಕಾರವನ್ನು ನಿರ್ದೇಶಿಸುತ್ತದೆ. ತುಂಬಾ ಕೇರ್ಫುಲ್. ಒಂದ್ ಪಕ್ಷ ಡೈಗ್ರಾಮ್ಸ್ ಆಲ್ಫಾಬೆಟ್ಸ್ ಕೊಡ್ತಾರಲ್ಲ, ಒಂದ್ ಪಕ್ಷ ಬೇಕು. ಆದ್ರೆ ಈ ಸಿಂಬಲ್ ಕೊಡ್ತಾರಲ್ಲ, ತುಂಬಾ ಕನ್ಫ್ಯೂಸಿಂಗ್. ಓಕೆ, ಬಿ ವೆರಿ ಕೇರ್ಫುಲ್. ಇಲ್ಲಿ ಸಿಂಬಲ್ಗೆ ಚೇಂಜ್ ಮಾಡ್ತಾ ಇದ್ದಾರೆ. ಬಿ ವೆರಿ 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 ಕೇರ್ಫುಲ್. ಓಕೆ, ಸೊ ಇಲ್ಲಿ ಬರ್ಕೊಳ್ಳೋಣ. ಪ್ಲಸ್
ಯಾವ್ದಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ? ಭಾಗಾಕಾರಕ್ಕೆ. ಅಂದ್ರೆ ಎಲ್ಲೆಲ್ಲಿ ಪ್ಲಸ್ ಬರುತ್ತೆ ನೀವು ಬೇಸಿಕಲಿ ಪ್ಲಸ್ ಇದ್ದಲ್ಲಿ ಭಾಗಾಕಾರ ಬರ್ಕೋಬೇಕು. ಓಕೆ, ಮಲ್ಟಿಪ್ಲಿಕೇಶನ್. ಓಕೆ, ಗುಣಾಕಾರ ಚಿಹ್ನೆಯು ಸಂಕಲನವನ್ನು ಗುಣಾಕಾರ ಚಿಹ್ನೆ ಸಂಕಲನವನ್ನು ನಿರ್ದೇಶಿಸುತ್ತದೆ. ನೆಕ್ಸ್ಟ್, ಮೈನಸ್ ಮೈನಸ್ ರೀಪ್ರೆಸೆಂಟ್ಸ್ ಗುಣಾಕಾರ. ಸೊ ಮೈನಸ್ ರೀಪ್ರೆಸೆಂಟ್ಸ್ ಮಲ್ಟಿಪ್ಲಿಕೇಶನ್ ಮತ್ತು ಭಾಗಾಕಾರ ಚಿಹ್ನೆಯು ವ್ಯವಕಲನವನ್ನು ನಿರ್ದೇಶಿಸಿದರೆ. ಸೊ ಭಾಗಾಕಾರ ಏನು ನಿರ್ದೇಶಿಸುತ್ತೆ? ವ್ಯವಕಲನ. ಹಾಗಾದ್ರೆ ಸರಿಯಾದ ಸಮೀಕರಣವನ್ನು ಆರಿಸಿ ಬರೆಯಿರಿ. ಓಕೆ, ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಇಲ್ಲಿ ಸಿಂಬಾಲ್ಸ್ ಅನ್ನ ಚೇಂಜ್ ಮಾಡಿದ್ದಾರೆ. ಪ್ಲಸ್ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಶನ್, ಸಾರಿ, ಪ್ಲಸ್ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಸ್ಟ್ಯಾಂಡ್ಸ್ ಫಾರ್ ಎಡಿಷನ್, ಮಲ್ಟಿಪ್ಲಿಕೇಶನ್ ಇಲ್ಲಿ ಏನು ಇಂಗ್ಲಿಷ್ ಅಲ್ಲಿ ಏನೋ ಬರ್ದಿದಾರಲ್ಲ, ಪ್ಲಸ್ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಸ್ಟ್ಯಾಂಡ್ಸ್ ಫಾರ್ ಎಡಿಷನ್. ಇಲ್ಲಿ ಸ್ವಲ್ಪ ಏನು ಮಿಸ್ಸಿಂಗ್ ಇದೆ, ಕನ್ನಡದಲ್ಲಿ ಕೊಟ್ಟಿರೋದು ಕರೆಕ್ಟ್ ಇದೆ. ಓಕೆ ಫೈನ್. ಸೊ ಈಗ ಬರ್ಕೊಳ್ಳೋಣ 8 ಮತ್ತೆ 9ನೇ ಕ್ವಶನ್ಗೆ, ಸರಿನಾ? ಸೊ 8ನೇ ಕ್ವಶನ್ ನಲ್ಲಿ RHS ಏನ್ ಬರ್ಬೇಕು? 0 ಬರ್ಬೇಕು. LHS ಈಕ್ವಲ್ಸ್ ಟು RHS, LHS 0 ಬರ್ಬೇಕು, ಸರಿನಾ? ಸೊ ಆಪ್ಷನ್ ಎ ಬರ್ಕೊಳ್ಳೋಣ ಫಸ್ಟ್. ಎಲ್ಲೆಲ್ಲಿ ಏನೇನ್ ಬ್ರಾಕೆಟ್ ಇದೆ ದಯವಿಟ್ಟು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ದಿಸ್ ಇಸ್ your LHS, ಆಪ್ಷನ್ ಎ. ಓಕೆ, ನಾವು ಲೆಟ್ ಅಸ್ ಸ್ಟಾರ್ಟ್ ಪುಟ್ಟಿಂಗ್. ಫಸ್ಟ್ ಏನಿದೆ? ಪ್ಲಸ್ ಇದೆ. ಪ್ಲಸ್ ಇದ್ದಿದ್ದು ಏನಾಗ್ಬೇಕು? ಡಿವಿಷನ್ ಆಗ್ಬೇಕು, ಹೌದಾ? ನೆಕ್ಸ್ಟ್ ಡಿವಿಷನ್ ಇದೆ. ಡಿವಿಷನ್ ಏನಾಗ್ಬೇಕು? ಮೈನಸ್ ಆಗ್ಬೇಕು. ಆಮೇಲೆ ಏನಿದೆ? ಮೈನಸ್ ಇದೆ. ಮೈನಸ್ ಏನಾಗ್ಬೇಕು? ಇಂಟು ಆಗ್ಬೇಕು, ಕರೆಕ್ಟಾ? ಓಕೆ, ಸೊ ಫಸ್ಟ್ ಏನ್ ಬರುತ್ತೆ? ಡಿವಿಷನ್ ಬರುತ್ತೆ, ಹೌದಾ? ಫಸ್ಟ್ ಬ್ರಾಕೆಟ್ಸ್ 1 by 1 ಬ್ರಾಕೆಟ್ಸ್ ಮಾಡ್ಕೋಬೇಕಲ್ಲ. ಫಸ್ಟ್ ರೌಂಡ್ ಬ್ರಾಕೆಟ್, ಆದ್ಮೇಲೆ ಫ್ಲವರ್ ಬ್ರಾಕೆಟ್, ಹೌದಾ? ಸೊ ದಿಸ್ ಇಸ್ 19/11 ಮೈನಸ್ 15 ಇಂಟು 2, ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಟೈಮ್ ಸೇವ್ ಮಾಡಿ. RHS ಏನ್ ಬರ್ಬೇಕು? 0 ಬರ್ಬೇಕು, ಸರಿನಾ? ಈಗ ಫ್ಲವರ್ ಬ್ರಾಕೆಟ್ ಅಲ್ಲಿ ಫಸ್ಟ್ ಫ್ಲವರ್ ಬ್ರಾಕೆಟ್ ಮಾಡ್ಕೋಬೇಕಲ್ಲ. LCM ಏನಾಯ್ತು? ಇಲ್ಲಿ 11 ಆಯ್ತು, ಹೌದಾ? ಸೊ ದಿಸ್ ಇಸ್ ಇಂಟು 1, ದಿಸ್ ಇಸ್ ಇಂಟು 11, ಹೌದಾ? ಸೊ ದಿಸ್ ಇಸ್ 19 ಮೈನಸ್. ಈಗ ನೋಡಿ, ಇದು ಯಾವ್ದೇ ತರ ಮಾಡಿದ್ರು ನಿಮ್ಗೆ 0 ಬರೋ ತರ ಕಾಣ್ತಾ ಇದೆಯಾ? ನೋಡಿ, 15 ಇಂಟು 11, ಇದು ಎಷ್ಟಾಯ್ತು? 55 ಪ್ಲಸ್ 11, ಸೊ 165. ಇದು ಹೇಗಾದ್ರೂ ಮಾಡಿದ್ರೆ 0 ಬರೋ ತರ ಇದೆಯಾ? ಇಲ್ಲ, ಕರೆಕ್ಟಾ? 0 ಬರೋ ತರ ಇಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ, ಮುಂದಿನ ಆಪ್ಷನ್ ಹೋಗ್ಬಿಡಿ. ಓಕೆ, ಸೊ 19 ಮೈನಸ್ 165 ಡಿವೈಡೆಡ್ ಬೈ 11 ಇಂಟು 2. ಇದು ಯಾವಾಗ 0 ಬರ್ಬೋದು? 0 ಇಂಟು 2, 0 ಇಂಟು ಎನಿಥಿಂಗ್ ವಿಲ್ ಬಿ 0. ಬಟ್ ಇದು ಯಾವುದೇ ತರ ನೋಡಿದ್ರು 0 ಬರಲ್ಲ, ಕರೆಕ್ಟಾ? ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ, ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಅಯ್ಯೋ, ಅದ್ ತೆಗೆದ್ನಾ? ನೆಕ್ಸ್ಟ್ ಆಪ್ಷನ್ ಬಿ, 19, 11, 15 ಆಮೇಲೆ 2, ಕರೆಕ್ಟಾ? ಓಕೆ, ಸೊ ಫಸ್ಟ್ ಇಲ್ಲಿ ಏನಿದೆ? ಆಪ್ಷನ್ ಬಿ ಇಲ್ಲಿ ಗುಣಾಕಾರ ಇದೆ. ಏನಿತ್ತು ಗುಣಾಕಾರ? ತೆಗೆದ್ನಾ ಅದನ್ನ? ಪ್ಲಸ್ ವಾಸ್ ಡಿವಿಷನ್, ದಿಸ್ ವಾಸ್ ಎಡಿಷನ್, ದಿಸ್ ವಾಸ್ ಮಲ್ಟಿಪ್ಲಿಕೇಶನ್, ದಿಸ್ ವಾಸ್ ಡಿಫರೆನ್ಸ್. ಓಕೆ, ಸೊ ಫಸ್ಟ್ ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಅಂದ್ರೆ ಇದು ಪ್ಲಸ್ ಆಗ್ಬೇಕು, ಪ್ಲಸ್ ಇದ್ದಿದ್ದು ಡಿವಿಷನ್ ಆಗ್ಬೇಕು, ಡಿವಿಷನ್ ಇದ್ದಿದ್ದು ಡಿಫರೆನ್ಸ್ ಆಗ್ಬೇಕು, ಸರಿನಾ? ಓಕೆ, ಸೊ 1 by 1 ಫಸ್ಟ್ ವಿ ಹ್ಯಾವ್ ಟು ಸಾಲ್ವ್ ದ ಬ್ರಾಕೆಟ್, ಕರೆಕ್ಟ್? ರೌಂಡ್ ಬ್ರಾಕೆಟ್. ರೌಂಡ್ ಬ್ರಾಕೆಟ್ ಯಾವುದು? 19 ಪ್ಲಸ್ 11 ಎಷ್ಟಾಗುತ್ತೆ? 30, ಹೌದಾ? ಸೊ ಓಕೆ, ಡನ್. ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್. ಫ್ಲವರ್ ಬ್ರಾಕೆಟ್ ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ 30 ಡಿವೈಡೆಡ್ ಬೈ 15, ಇದು 2 ಆಗುತ್ತಲ್ಲ. ಇದು ಸಾಲ್ವ್ ಆಯ್ತು, ಬ್ರಾಕೆಟ್ ಸಾಲ್ವ್ ಆಯ್ತು. ಏನ್ ಉಳಿತು? 2 ಉಳಿತು. ಸೊ 2 ಮೈನಸ್ 2 ಇಸ್ 0. ಎಸ್, ಬಂತಲ್ಲ ಆನ್ಸರ್? ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ, ಸೊ 2 ಮೈನಸ್ 2 ಇಸ್ 0, ಆಪ್ಷನ್ ಬಿ ಇಸ್ ಕರೆಕ್ಟ್. ಬಂತಲ್ಲ?
ಡೋಂಟ್ ಗೋ ಫಾರ್ ಸಿ ಅಂಡ್ ಡಿ, ಡೋಂಟ್ ವೇಸ್ಟ್ ಟೈಮ್. ಓಕೆ, ನೆಕ್ಸ್ಟ್ ಸ್ವಲ್ಪ ಓದ್ಕೊಳ್ಳಿ. 9th ಕ್ವೆಶನ್ ಏನಿದೆ? ಪಿ ಕ್ಯೂ ಕ್ಯೂ ಪಿ ಇದು ಎಷ್ಟು ಬರಬೇಕು ಅಂತ ಹೇಳ್ತಾರೆ? 2p. RHS ನಲ್ಲಿ 2p ಇದೆ, LHS 2p ಬರಬೇಕು. ಸರಿನಾ? ಆಪ್ಷನ್ ಎ ಮೈನಸ್. ಮೈನಸ್ ಅಂದ್ರೆ ಗುಣಾಕಾರ, ಮತ್ತೆ ಮೈನಸ್ ಇದೆ ಗುಣಾಕಾರ, ಆಮೇಲೆ ನೆಕ್ಸ್ಟ್ ಗುಣಾಕಾರ ಇದೆ. ಗುಣಾಕಾರ ಅಂದ್ರೆ ಪ್ಲಸ್. ಹೌದಾ? ಓಕೆ, ಸೊ ಫಸ್ಟ್ ಏನ್ ಸಾಲ್ವ್ ಮಾಡಬೇಕು? ಬ್ರಾಕೆಟ್ ಪಿ ಇಂಟು ಕ್ಯೂ ಅಂದ್ರೆ ಪಿ ಕ್ಯೂ ಇಂಟು ಕ್ಯೂ ಪ್ಲಸ್ ಪಿ. ಹೌದಾ? ಸೊ ಪಿ ಕ್ಯೂ ಇಂಟು ಕ್ಯೂ ಎಷ್ಟಾಗುತ್ತೆ? ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ. ಓಕೆನಾ? ಸೊ ಇಲ್ಲಿ ಲೈಕ್ ಟರ್ಮ್ಸ್ ಇಲ್ಲ. ಪಿ ಜಾಸ್ತಿ ಜಾಸ್ತಿ ಅಂದ್ರೆ ಪಿ ಕಾಮನ್ ತಗೋಬಹುದು, ಆದ್ರೆ 2p ಅಂತೂ ಬರಲ್ಲ. ಇಷ್ಟಂತೂ ಗೊತ್ತಾಯ್ತು. ಸರಿನಾ? ಇದು ಯಾವ ಕ್ವೆಶನ್? 9th ಕ್ವೆಶನ್ ಅಲ್ಲ? ಓಕೆ, ಆಪ್ಷನ್ ಎ ಆಗಲ್ಲ. ನೆಕ್ಸ್ಟ್ ವಿಲ್ ಗೋ ಫಾರ್ ಆಪ್ಷನ್ ಬಿ. ಸೊ ಫಸ್ಟ್ ಬರ್ಕೊಳ್ಳೋಣ. ಕ್ಯೂ ಇದೆ, ಪಿ ಇದೆ. ಸರಿನಾ? ಓಕೆ, ಏನ್ ಹೇಳ್ತಾರೆ? ಫಸ್ಟ್ ಪ್ಲಸ್. ಪ್ಲಸ್ ಅಂದ್ರೆ ಭಾಗಾಕಾರ. ನೆಕ್ಸ್ಟ್ ಮೈನಸ್. ಮೈನಸ್ ಅಂದ್ರೆ ಗುಣಾಕಾರ. ನೆಕ್ಸ್ಟ್ ಏನಿದೆ? ಗುಣಾಕಾರ. ಗುಣಾಕಾರ ಅಂದ್ರೆ ಪ್ಲಸ್. ಹೌದಾ? ಸೊ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಇದೇನಾಯ್ತು? ಪಿ ಬೈ ಕ್ಯೂ ಇಂಟು ಕ್ಯೂ ಪ್ಲಸ್ ಪಿ. ಕರೆಕ್ಟ್? ಎಸ್. ಸೊ ಈಗ ಫಸ್ಟ್ ಮಲ್ಟಿಪ್ಲಿಕೇಶನ್ ಅಲ್ವಾ? ಕ್ಯೂ ಮತ್ತೆ ಕ್ಯೂ ಕ್ಯಾನ್ಸಲ್ ಆಯ್ತು. ಇಲ್ಲೇನ್ ಉಳಿತು? ಪಿ ಉಳಿತು. ಇಲ್ಲೊಂದು ಪಿ ಉಳಿತು. ಸೊ ಪಿ ಪ್ಲಸ್ ಪಿ ಎಷ್ಟಾಗುತ್ತೆ? 2p ಅಂಡ್ 2p ಆಗುತ್ತೆ. ಆದ್ರೆ ಅವ್ರು ಕೇಳ್ತಾ ಇರೋದು ಪಿ. ಆಪ್ಷನ್ ಬಿ ಏನಿದೆ? ಪಿ ಕೇಳ್ತಾ ಇದ್ದಾರೆ, ಆದ್ರೆ ನಮಗೇನ್ ಬಂತು? 2p ಬಂತು. ಇದು ಕೂಡ ರಾಂಗ್ ಆಯ್ತಾ? ಓಕೆ, ಅವರ್ ಆನ್ಸರ್ ಇಸ್ 2p, ಬಟ್ ಇನ್ ಆಪ್ಷನ್ ಬಿ ದ RHS ಇಸ್ p. ಇದು ಆಗ್ಲಿಲ್ಲ. ನೆಕ್ಸ್ಟ್ ವಿಲ್ ಗೋ ಫಾರ್ ಆಪ್ಷನ್ ಸಿ. ಸಿ ಏನ್ ಹೇಳ್ತಾರೆ? ಏನ್ ಬರ್ಬೇಕು? RHS 2p ಬರ್ಬೇಕು. ನೋಡೋಣ. ಪಿ ಕ್ಯೂ ಕ್ಯೂ ಪಿ. ಸರಿನಾ? ಫಸ್ಟ್ ಏನಿದೆ? ಪ್ಲಸ್ ಇದೆ. ಪ್ಲಸ್ ಅಂದ್ರೆ ಭಾಗಾಕಾರ. ಹೌದಾ? ನೆಕ್ಸ್ಟ್ ಏನಿದೆ? ಮೈನಸ್ ಇದೆ. ಮೈನಸ್ ಅಂದ್ರೆ ಗುಣಾಕಾರ. ಲಾಸ್ಟ್ ಏನಿದೆ? ಗುಣಾಕಾರ ಇದೆ. ಹೌದಾ? ಗುಣಾಕಾರ ಅಂದ್ರೆ ಪ್ಲಸ್ ಆಗ್ಬೇಕು. ಇದು ಎಷ್ಟು? ಆಪ್ಷನ್ ಸಿ ಪ್ರಕಾರ ಎಷ್ಟು ಬರ್ಬೇಕಂತ ಹೇಳ್ತಾರೆ? 2p ಬರ್ಬೇಕಂತ ಹೇಳ್ತಾರೆ. ನೋಡೋಣ. ಸೊ ದಿಸ್ ಇಸ್ ಪಿ ಬೈ ಕ್ಯೂ. ಹೌದಾ? ಇಂಟು ಕ್ಯೂ ಪ್ಲಸ್ ಪಿ. ಇಲ್ಲಿ ಕ್ಯೂ ಮತ್ತೆ ಕ್ಯೂ ಕ್ಯಾನ್ಸಲ್ ಆಯ್ತು, ಪಿ ಅಂಡ್ ಪಿ ಉಳಿತು. ಪಿ ಪ್ಲಸ್ ಪಿ ಇಸ್ 2p. ಇದು ಬಂತಲ್ಲ? LHS ಈಕ್ವಲ್ಸ್ ಟು RHS. ಸೊ ದಿಸ್ ಇಸ್ LHS, RHS ಇಸ್ 2p. ಹಾಗಾದ್ರೆ ಯಾವ ಸಮೀಕರಣ ಅಥವಾ ಯಾವ ಇಕ್ವೇಶನ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ? ಆಪ್ಷನ್ ಸಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಆಪ್ಷನ್ ಸಿ ಇಸ್ ಯೋರ್ ಆನ್ಸರ್. ಓಕೆ, ಡನ್. ಸೊ 1 ಇಸ್ ಕರೆಕ್ಟ್. ಸೊ ಯು ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಯಾವ್ದಕ್ಕೂ ಒಂದು ಆಪ್ಷನ್ ಡಿ ನೋಡ್ಕೊಂಡ್ ಬಿಡೋಣ. ಸ್ವಲ್ಪ ಬೀಜಾಕ್ಷರ ಅಂತ ಬಂದಾಗ ನೋಡ್ಕೊಂಡ್ ಬಿಡೋಣ. ಕ್ಯೂ ಕ್ಯೂ ಇದು ಎಷ್ಟು ಬರ್ಬೇಕಂತ ಹೇಳ್ತಾರೆ? ಆಪ್ಷನ್ ಡಿ ಪ್ರಕಾರ 2p ಬರ್ಬೇಕಂತ ಹೇಳ್ತಾ ಇದ್ದಾರೆ. ಸರಿನಾ? ನೋಡೋಣ. ಎಲ್ಲ ಕಡೆ ಇಂಟು 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 ಇದೆ. ಇಂಟು ಏನಾಗ್ಬೇಕು? ಸಂಕಲನ ಆಗ್ಬೇಕು. ಹೌದಾ? ಓಕೆ, ಸೊ ಫಸ್ಟ್ ಬ್ರಾಕೆಟ್ ಪಿ ಪ್ಲಸ್ ಕ್ಯೂ ಎಷ್ಟಾಗುತ್ತೆ? ಪಿ ಪ್ಲಸ್ ಕ್ಯೂನೇ ಆಗುತ್ತೆ. ಹೌದಾ? ಓಕೆ, ಈ ಕಡೆ 2p ಇದೆ. ಈಗ ನೋಡಿ, ಲೈಕ್ ಟರ್ಮ್ಸ್ ಯಾವುದು? ಕ್ಯೂ 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 ಎಷ್ಟಾಯ್ತು? ಇದು 3q ಆಯ್ತು. ಹಿಯರ್ ಆಲ್ಸೋ LHS ಇಸ್ ನಾಟ್ ಈಕ್ವಲ್ ಟು RHS. ಹೌದಾ? ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ 10 ಮತ್ತು 11ನೇ ಪ್ರಶ್ನೆಗಳಿಗೆ. ಓಕೆ, ಏನ್ ಹೇಳ್ತಾರೆ? ಕೊಟ್ಟಿರುವ ಸಮೀಕರಣಗಳನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ 2 ಚಿಹ್ನೆಗಳನ್ನು ಅದಲು ಬದಲು ಮಾಡಿ ಬರೆಯಬೇಕು ಎಂಬುದನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಬರೆಯಿರಿ. ಎಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂಡ್ ವೆರಿ ಕನ್ಫ್ಯೂಸಿಂಗ್ ಕ್ವೆಶನ್. ಬಿ ವೆರಿ ಕೇರ್ಫುಲ್. ಏನ್ ಹೇಳ್ತಾರೆ? ವಿಚ್ ಆಫ್ ದ 2 symbols should be interchanged from the given alternates to give the to make the question meaningful. ಓಕೆನಾ? ಸೊ ಬಿ ಕೇರ್ಫುಲ್. ಏನ್ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ. ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. LHS ಇದೆ, RHS ಇದೆ. LHS ಅಲ್ಲಿ ಒಂದು ಈಕ್ವೇಶನ್ ಇದೆ. ಆ ಈಕ್ವೇಶನ್ ಸಾಲ್ವ್ ಮಾಡಿದಾಗ RHS ನಿಮಗೆ 10ನೇ ಕ್ವೆಶನ್ ಅಲ್ಲಿ RHS 36 ಬರಬೇಕು. ಸರಿನಾ?
ಅವರು ಕೊಟ್ಟಿರೋ ಈಕ್ವೇಶನ್ ಮಾಡಿದ್ರೆ 36 ಬರಲ್ಲ. ಓಕೆ, ಎಸ್. ಏನ್ ಅದಲ್ ಬದಲ್ ಮಾಡಬೇಕು? ಬಿ ವೆರಿ ಕೇರ್ಫುಲ್. ಆಪ್ಷನ್ ಎಗೆ ಬನ್ನಿ. ಆಪ್ಷನ್ ಎ ಅಲ್ಲಿ 2 ಸಿಂಬಾಲ್ಸ್ ಇದಾವೆ. ಏನು? ಪ್ಲಸ್ ಮತ್ತೆ ಡಿವಿಷನ್. ಹಾಗಾದ್ರೆ ನಾವು ಏನ್ ಅದಲ್ ಬದಲ್ ಮಾಡ್ಬೇಕಂದ್ರೆ ಪ್ಲಸ್ ಮತ್ತೆ ಡಿವಿಷನ್ ಅನ್ನ, ಅಂದ್ರೆ ಪ್ಲಸ್ ಇದ್ದಲ್ಲಿ ಡಿವಿಷನ್ ಬರಿಬೇಕು, ಡಿವಿಷನ್ ಇದ್ದಲ್ಲಿ ಪ್ಲಸ್ ಬರಿಬೇಕು. ಬರೆದು ಸಾಲ್ವ್ ಮಾಡಬೇಕು. 36 ಬಂದ್ರೆ ಅದರ ಅರ್ಥ ಪ್ಲಸ್ ಡಿವಿಷನ್ ಇಂಟರ್ಚೇಂಜ್ ಮಾಡಬೇಕು. ಬರ್ಲಿಲ್ವಾ? ನೆಕ್ಸ್ಟ್ ಆಪ್ಷನ್ ಏನಿದೆ? ನೆಕ್ಸ್ಟ್ ಆಪ್ಷನ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಇವೆರಡನ್ನ ಇಂಟರ್ಚೇಂಜ್ ಮಾಡಬೇಕು. ಅಂದ್ರೆ ಈಕ್ವೇಶನ್ ಅಲ್ಲಿ ಎಲ್ಲಿ ಇಂಟು ಇದೆ ಡಿವಿಷನ್ ಬರಿಬೇಕು, ಎಲ್ಲಿ ಡಿವಿಷನ್ ಇದೆ ಇಂಟು ಬರಿಬೇಕು. ಸಾಲ್ವ್ ಮಾಡಿ 36 ಬಂತ. ಹಾಗಾದ್ರೆ ಇದು ಅದಲ್ ಬದಲ್ ಮಾಡಿರೋದು ಕರೆಕ್ಟ್ ಇದೆ. ಬರ್ಲಿಲ್ವಾ? ಸೇಮ್ ನೆಕ್ಸ್ಟ್ ಆಪ್ಷನ್. ಓಕೆ, ಸೊ ಏನ್ ಅವ್ರು ಕೊಟ್ಟಿರೋ ಆಪ್ಷನ್ಸ್ ಪ್ರಕಾರ ಅವು ಯಾವ 2 ಸಿಂಬಾಲ್ ಇದೆ ಆ 2 ಸಿಂಬಾಲ್ ಅನ್ನ ಈಕ್ವೇಶನ್ ನಲ್ಲಿ ಅದಲ್ ಬದಲ್ ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಸೊ ವಿಲ್ ಗೋ ಫಾರ್ ದ ಕ್ವೆಶನ್. 10th ಕ್ವೆಶನ್ ಬರ್ಕೊಳ್ಳೋಣ. ಈಕ್ವೇಶನ್ ಫಸ್ಟ್ ಈಕ್ವೇಶನ್ಗೆ RHS ಏನ್ ಬರ್ಬೇಕು? 36 ಬರ್ಬೇಕು. ಸರಿನಾ? ಈಗ ನೋಡಿ, ಅವ್ರು ಯಾವ 2 ಸಿಂಬಾಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆಪ್ಷನ್ ಎ ಅಲ್ಲಿ. ಆಪ್ಷನ್ ಎ ಅಲ್ಲಿ ಪ್ಲಸ್ ಇದ್ದಲ್ಲಿ ಡಿವಿಷನ್, ಡಿವಿಷನ್ ಇದ್ದಲ್ಲಿ ಪ್ಲಸ್. ಓಕೆನಾ? ಸೊ ಫಸ್ಟ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದ್ದಲ್ಲಿ ಡಿವಿಷನ್ ಬರಬೇಕು. ಮಲ್ಟಿಪ್ಲಿಕೇಶನ್ ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಡಿವಿಷನ್ ಜಾಗದಲ್ಲಿ ಪ್ಲಸ್ ಬರಬೇಕು, ಮೈನಸ್ ಹಂಗೆ ಉಳಿಯುತ್ತೆ. Okay, so now let us start doing 12/3. First division alva according to BODMAS. Option B is correct. No, check once again. Option C agalva. Check ಮಾಡಿ ಮತ್ತೊಂದ್ಸಲ. Okay, yes. So 12/3. 12/3 ಎಷ್ಟಪ್ಪ? 4 into 5 plus 5 minus 1. Okay, next multiplication. 4 into 5 is 20 plus 5 minus 1. ಇದನ್ನ ಪೂರ್ತಿಯಾಗಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿದ ತಕ್ಷಣನೇ ಗೊತ್ತಾಗ್ತಾ ಇದೆ 36 ಬರಲ್ಲ. ಹೌದಾ? ಸೊ ಆಪ್ಷನಲ್ ಕ್ವಶನ್ ನಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ನೋಡಿದ್ರೇನೆ ಗೊತ್ತಾಗುತ್ತೆ 36 ಬರಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಹೋಗೋಣ. ಓಕೆ, ಸೊ 12 3 5 5 1. ಆಪ್ಷನ್ ಬಿ ಏನ್ ಅದ್ರ ಬದಲ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ? ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಹಾಗಾದ್ರೆ ಪ್ಲಸ್ ಪ್ಲಸ್ಸೇ ಉಳಿಯುತ್ತೆ. ಡಿವಿಷನ್ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಜಾಗದಲ್ಲಿ ಡಿವಿಷನ್ ಬರುತ್ತೆ, ಡಿವಿಷನ್ ಜಾಗದಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ, -1 ಹಂಗೆ ಉಳಿಯುತ್ತೆ. ಓಕೆ, ಸೊ ನಾವು ದಿಸ್ ಡಿವಿಷನ್ ಫಸ್ಟ್. ಸೊ 12 ಪ್ಲಸ್ ಹಂಗೆ ಉಳಿತು. ದಿಸ್ ಇಸ್ 3/5 into 5 minus 1. ಇಲ್ಲಿ 5 5 ಕ್ಯಾನ್ಸಲ್ ಆಯ್ತಾ? ಸೊ 12 plus 3 minus 1. ನೋಡಿದ್ರೇನೆ ಗೊತ್ತಾಗುತ್ತೆ 36 ಬರಲ್ಲ. ಹೌದಾ? ಟೈಮ್ ವೇಸ್ಟ್ ಮಾಡಬೇಡಿ, ಗೋ ಫಾರ್ ದ ನೆಕ್ಸ್ಟ್ ಒನ್. ಆಪ್ಷನ್ ಸಿ ಹೇಳಿದ್ದ ನೀವು? ಹಾ, ಕರೆಕ್ಟ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ಹೋಗೋಣ. ಇವಾಗ ಎ ಆಗ್ಲಿಲ್ಲ, ಬಿ ಆಗ್ಲಿಲ್ಲ, ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿ ಏನ್ ಹೇಳ್ತಾರೆ? ಯಾವ್ದನ್ನ ಅದಲ್ ಬದಲ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಅಂಡ್ ಪ್ಲಸ್ ಅನ್ನ. ಸೊ ಇದು ಪ್ಲಸ್ ಇದೆ, ಹಾಗಾದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇದು ಪ್ಲಸ್ ಆಗುತ್ತೆ, ಬಾಕಿ ಹಂಗೆ ಉಳಿಯುತ್ತೆ. ಹೌದಾ? ಓಕೆ, ಸೊ ಇವಾಗ ಫಸ್ಟ್ ಏನ್ ಬರ್ಬೇಕು? ಡಿವಿಷನ್. ಸೊ ದಿಸ್ ಇಸ್ 12 into 3 plus 5/5 is +1 -1. +1 -1 ಕ್ಯಾನ್ಸಲ್ ಆಯ್ತು. 12 3s are 36. ಕರೆಕ್ಟಾ? ಹಾಗಾದ್ರೆ ನಿಮ್ದು ಕರೆಕ್ಟ್ ಆಪ್ಷನ್ ಯಾವ್ದು? ಆಪ್ಷನ್ ಸಿ. ಏನನ್ನ ಅದಲ್ ಬದಲ್ ಮಾಡ್ಬೇಕು? ಪ್ಲಸ್ ಅನ್ನ ಮಲ್ಟಿಪ್ಲಿಕೇಶನ್ ಅಂತ, ಮಲ್ಟಿಪ್ಲಿಕೇಶನ್ ನ ಪ್ಲಸ್ ಅಂತ. ಓಕೆ, ವೆರಿ ಈಸಿ. ಜಸ್ಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಷ್ಟೇ. ಬಟ್ ವೆರಿ ಈಸಿ ಚಾಪ್ಟರ್. ಈ ಚಾಪ್ಟರ್ ಹೆಂಗಂದ್ರೆ ಈ ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲೇ ಇದ್ದಂಗೆ. ಓಕೆ, ನೆಕ್ಸ್ಟ್ 11th ಕ್ವೆಶನ್. 7 9 26 1. ಇದು ಎಷ್ಟು ಬರ್ಬೇಕಂತ ಹೇಳ್ತಾರೆ? 88 ಬರ್ಬೇಕು. ಓಕೆನಾ? ಓಕೆ, ಫಸ್ಟ್ ಪೇರ್, ಫಸ್ಟ್ ಜೋಡಿ ಏನಿದೆ? ಪ್ಲಸ್ ಮೈನಸ್. ಹಾಗಾದ್ರೆ ಇಂಟು ಹಂಗೆ ಉಳಿತು, ಮೈನಸ್ ಪ್ಲಸ್ ಆಗ್ಬೇಕು, ಪ್ಲಸ್ ಮೈನಸ್ ಆಗ್ಬೇಕು. ಹೌದಾ? ಓಕೆ, ಸೊ ಇದು ಎಷ್ಟಾಯ್ತು? 63. ಇದೆಷ್ಟಾಯ್ತು? 25. ಇಲ್ಲೇ ಬಂತಲ್ಲ 88. ಕರೆಕ್ಟ್, ಇಲ್ಲೇ ಬಂತು 88. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಇಟ್ ಸೆಲ್ಫ್ ಇಸ್ ಯೋರ್ ಕರೆಕ್ಟ್ ಆನ್ಸರ್.
ಕರೆಕ್ಟ್ ಅಲ್ವಾ? 9 ಇಂಟು 7 63. 26 minus 1 is 25. 63 plus 25 is 88. ಕೊಟ್ಟಿರೋದು RHS 88. Yes. Any doubts to anyone? Yes. Plus minus is the answer. Okay. Yes. Next question. ಓಕೆ, ಸೊ ಮತ್ತೆ ಬೇರೆ ಇನ್ಸ್ಟ್ರಕ್ಷನ್ ಇದೆ. 12ರಿಂದ 13ನೇ ಪ್ರಶ್ನೆಗಳಿಗೆ ಕೊಟ್ಟಿರುವ ಸಮೀಕರಣಗಳನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ 2 ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಬರೆಯಬೇಕು. ಹೌದಾ? ಸೇಮ್ ಕ್ವಶನ್. ಅಲ್ಲಿ ಸಿಂಬಾಲ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ವಿ. ಇಲ್ಲೇನ್ ಮಾಡ್ಬೇಕು? ನಂಬರ್ಸ್ ಅನ್ನ ಇಂಟರ್ಚೇಂಜ್ ಮಾಡ್ಬೇಕು. ವಿಚ್ ಆಫ್ ದ 2 numbers should be interchanged from the given alternatives to make the question meaningful. Okay, so 12th question. LHS ಅಲ್ಲಿ ಈಕ್ವೇಶನ್ ಇದೆ, RHS ಅಲ್ಲಿ 5 ಇದೆ. ಹೌದಾ? ಸೊ ನಮ್ದು ಈಕ್ವೇಶನ್ ಸಾಲ್ವ್ ಮಾಡಿದಾಗ ಆನ್ಸರ್ 5 ಬರಲೇಬೇಕು. ಈಗ ನಾವ್ ಏನ್ ಚೇಂಜ್ ಮಾಡ್ಬೇಕು? ನಂಬರ್ಸ್ ಅನ್ನ ಚೇಂಜ್ ಮಾಡ್ಬೇಕು. ಸರಿನಾ? ಆಪ್ಷನ್ ಎ ಏನ್ ಹೇಳುತ್ತೆ? 3 and 2. ಅದರ ಅರ್ಥ 3 ಇದ್ದಲ್ಲಿ 2 ಬರಿಬೇಕು, 2 ಇದ್ದಲ್ಲಿ 3 ಬರಿಬೇಕು. ಸರಿನಾ? ಸೊ 5 plus 6 ಹಂಗೆ ಉಳಿತು. ಈ ಡಿವಿಷನ್ ಕೂಡ ಹಂಗೆ ಉಳಿತು. 2 ಇದ್ದಿದ್ 3 ಆಗ್ಬೇಕು, 3 ಇದ್ದಿದ್ 2 ಆಗ್ಬೇಕು, 1 ಹಂಗೆ ಉಳಿತು. ಕರೆಕ್ಟಾ? ಓಕೆ, ಸೊ ಲೆಟ್ ಅಸ್ ಡು ಫಸ್ಟ್ ಡಿವಿಷನ್. ಹೌದಾ? ಸೊ ಡಿವಿಷನ್ 6/3 ಅಂದ್ರೆ ಎಷ್ಟು? 2 ಮೈನಸ್ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ 2 into 1 is 2. 2 ಕ್ಯಾನ್ಸಲ್ ಆಯ್ತು, 5 ಉಳಿತು. ಇಲ್ಲೇ ಬಂತಲ್ಲ ಆನ್ಸರ್. ಆಪ್ಷನ್ ಎ ಇಟ್ ಸೆಲ್ಫ್ ಇಸ್ ಯರ್ ಕರೆಕ್ಟ್ ಆಪ್ಷನ್. ಹೌದಾ? ಸೊ 6/3 is 2 ಮೈನಸ್ 2 into 1 is 2 plus 2 minus 2 cancel ಆಯ್ತು. Answer is 5, which is nothing but RHS. So option A is correct for question 12. 3 and 2. Okay. Next. 13th question. 12, 9, 11, 10, 11 ಅನ್ನೋದು ನಿಮ್ದು ಈಕ್ವೇಶನ್ ಪ್ಲಸ್ ಮೈನಸ್ ಇಂಟು RHS ಏನ್ ಬರ್ಬೇಕು? -77 ಬರ್ಬೇಕು RHS. ಓಕೆನಾ? ಸೊ ಯಾವ ನಂಬರ್ ಫಸ್ಟ್ ಏನ್ ಅದ್ಲ ಬದಲು ಮಾಡ್ಬೇಕು? 9 and 10 ಅಂದ್ರೆ 9 ಜಾಗದಲ್ಲಿ 10 ಬರಿಬೇಕು, 10 ಜಾಗದಲ್ಲಿ 9 ಬರಿಬೇಕು. ಸರಿನಾ? ಸೊ ದಿಸ್ ಇಸ್ 12 ಪ್ಲಸ್ 9 ಇದ್ದಲ್ಲಿ 10 ಬರ್ಬೇಕು, 10 ಇದ್ದಲ್ಲಿ 9 ಬರ್ಬೇಕು ಇಂಟು 11. Okay, yes, so this is 12 plus 10 is 22 minus 99. This is -77. Ile bantala answer -77. So which option is correct? Option A is correct for 13th question also. ಓಕೆ, ತೊಂದ್ರೆ ಇಲ್ಲ, ಇಲ್ಲಿ ಬರ್ತಾ ಇದೆ. ಆದ್ರೂ ಕೂಡ ತುಂಬಾ ಸಿಂಪಲ್ ಆಪರೇಷನ್ಸ್. ಓಕೆ, ಆಪ್ಷನ್ ಬಿ ಹೋಗ್ಬೇಕಾದ್ರೆ ಆಪ್ಷನ್ ಬಿ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು? 9 ಇದ್ದಲ್ಲಿ 11, 11 ಇದ್ದಲ್ಲಿ 9. ಓಕೆ, ಆಪರೇಷನ್ಸ್ ಮಾಡೋದು ಗೊತ್ತು, ಜಸ್ಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಷ್ಟೇ. ಓಕೆ, ನೆಕ್ಸ್ಟ್ ಸೂಚನೆಗಳು ನೋಡಿ. ಯಾವ ಕ್ವೆಶನ್ಗೆ? 14th ಮತ್ತೆ 15th ಕ್ವೆಶನ್ಗೆ ಪಿ ಎಂಬುದು ಭಾಗಾಕಾರ ಆದರೆ, ಕ್ಯೂ ಎಂಬುದು ಗುಣಾಕಾರ ಆದರೆ, ಆರ್ ಎಂಬುದು ವ್ಯವಕಲನ ಆದರೆ, ಎಸ್ ಎಂಬುದು ಸಂಕಲನ ಆದರೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಫಾರ್ 13th and 13, 14 ಅಲ್ಲ ಇದು, 14, 15. Okay, so if P denotes division, Q denotes multiplication, R denotes subtraction, S denotes addition, then choose the correct answer for question 14, 15. Okay na? So 14th question. LHS ಅಲ್ಲಿ ಈಕ್ವೇಶನ್ ಇದೆ, RHS ಅಲ್ಲಿ 60 ಇದೆ. ಹಾಗಾದ್ರೆ ನಿಮ್ದು ಆನ್ಸರ್ ಈಕ್ವೇಶನ್ ಸಾಲ್ವ್ ಮಾಡಿದಾಗ ಆನ್ಸರ್ ಬರಬೇಕು 60. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ 125, 5, 150, 5. ಆಮೇಲೆ ನೋಡಿ, ದಯವಿಟ್ಟು ಸೀಕ್ವೆನ್ಶಿಯಲಿನೇ ಬರಿಬೇಕು. ನಂಬರ್ಸು ಚೇಂಜ್ ಮಾಡಬಾರ್ದು, ಕೊಟ್ಟಿರೋ ಆಪ್ಷನ್ಸ್ ಸೀಕ್ವೆನ್ಸ್ ಚೇಂಜ್ ಮಾಡಬಾರ್ದು, ಅದೇ ಸೀಕ್ವೆನ್ಸ್ ಅಲ್ಲಿ ಬರಿಬೇಕು. ಓಕೆನಾ? ಫಸ್ಟ್ ಆಪ್ಷನ್ QRSP ಆಗುತ್ತಾ? ಆಪ್ಷನ್ ಸಿ ಆಗುತ್ತಾ? ಎಸ್, ಆಪ್ಷನ್ ಸಿ ಆಗುತ್ತೆ. ಓಕೆ, ಹಾ, ಫಸ್ಟ್ ಆಪ್ಷನ್ ಏನು? ಆಪ್ಷನ್ ಎ, PQRS. ಪಿ ಅನ್ನೋದು ಭಾಗಾಕಾರ, ಕ್ಯೂ ಅನ್ನೋದು ಗುಣಾಕಾರ, ಆರ್ ಅನ್ನೋದು ವ್ಯವಕಲನ ಸಬ್ಟ್ರಾಕ್ಷನ್, ಎಸ್ ಇಸ್ ಎಡಿಷನ್.
ಹೌದಾ? ಓಕೆ. ಸೊ ಫಸ್ಟ್ ಬ್ರಾಕೆಟ್ ಮಾಡಬೇಕು. ಬ್ರಾಕೆಟ್ ಅಲ್ಲೇ ಮತ್ತೆ ಏನೇನಿದೆ 125 divided by 5. So this is 25 into 150 minus 5 plus 8. ಕರೆಕ್ಟಾ? ಓಕೆ. ಸೊ ಈಗ ನೋಡಿ, ಜಸ್ಟ್ ಅಬ್ಸರ್ವ್ ಹಿಯರ್, ನಮ್ಗೆ ಏನ್ ಬರಬೇಕು? ಆನ್ಸರ್ 60 ಬರಬೇಕು. 25 into 150 is a very big number. ಅದಕ್ಕೆ -5 + 8 ಮಾಡಿದಾಗ 60 ಬರೋದೇ ಇಲ್ಲ. ಓಕೆ, ಬೇಕಂದ್ರೆ ನೀವು ಮಾಡಿ, ರಾಂಗ್ ಆನ್ಸರ್ ಬರೆಯೋಕ್ಕಿಂತ ಆಪರೇಷನ್ ಮಾಡಿ ಬರ್ದಿದ್ ಬೆಟರ್. ನಾನು ಇಲ್ಲ ಅನ್ನಲ್ಲ, ಆದ್ರೆ ಯಾರು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಫಾಸ್ಟ್ ಇದ್ದೀರಾ, ಮಗ್ಗಿಗಳಲ್ಲಿ ಫಾಸ್ಟ್ ಇದ್ದೀರಾ, ಟೈಮ್ ಸೇವ್ ಮಾಡಕ್ ಟ್ರೈ ಮಾಡಿ. 25 into 150 is a very big number. Yes or no? That -5 + 8 will not give you 60. It will be a big number only. ಕರೆಕ್ಟ್? ಸೊ ಇಲ್ಲೇ ಗೊತ್ತಾಗುತ್ತೆ ಆಪ್ಷನ್ ಎ ಆಗಲ್ಲ. ಇಲ್ಲ ಮ್ಯಾಮ್, ಯಾವ್ದಕ್ಕೂ ನಾವು ಮಾಡೇ ಮುಂದೆ ಹೋಗ್ತೀವಾ? ಸರಿ, ಮಾಡಿ. ಓಕೆ, ಸೊ ದಿಸ್ ಇಸ್, ನೋಡ್ಬೋದು, ಇಟ್ ಇಸ್ ಅ ವೆರಿ ಬಿಗ್ ನಂಬರ್. That -5 + 8 will not give you 60. Okay, so option A ಆಗಲ್ಲ. We'll go for option B. Fine. So 125, 5, 150, 5, then 8. Okay, ಏನ್ ಹೇಳ್ತಾರೆ? PRSQ. P is division. ಸೀಕ್ವೆನ್ಷಿಯಲಿನೇ ಬರಿಬೇಕು. R ಅಂದ್ರೆ ಸಬ್ಟ್ರಾಕ್ಷನ್, S ಅಂದ್ರೆ ಎಡಿಷನ್, Q ಅಂದ್ರೆ ಮಲ್ಟಿಪ್ಲಿಕೇಶನ್. Okay, so again 125 divided by 5 is 25 minus 150 plus 5 into 8. ಓಕೆನಾ? ಸೊ ಇಲ್ಲಿ ಬೋರ್ಡ್ ಮಾಸ್ ಮಾಡೋಕ್ಕಿಂತ ಮುಂಚೆ, ಆಪರೇಷನ್ಸ್ ಮಾಡೋಕ್ಕಿಂತ ಮುಂಚೆ ಬ್ರಾಕೆಟ್ಸ್ ಮಾಡಬೇಕು. ಕರೆಕ್ಟಾ? ಸೊ ಇಲ್ಲೇನಾಯ್ತು? ದಿಸ್ ಇಸ್ -125 plus 5 into 8. ಇದು ಆನ್ಸರ್ ಮೈನಸ್ ಬರುತ್ತಲ್ಲ? ಓಕೆ, ಸೊ ದಿಸ್ ಇಸ್ -120 into 8. ಸೊ ಇದು ಯಾವ ಆಂಗಲ್ ಏನು 60 ಬರ್ತಾ ಇಲ್ಲ. ಆಪ್ಷನ್ ಬಿ ನೂ ಆಗಲ್ಲ. ನೆಕ್ಸ್ಟ್ ವಿಲ್ ಗೋ ಫಾರ್ ಆಪ್ಷನ್ ಸಿ. ಓಕೆ, ಸೊ ದಿಸ್ ಇಸ್ 155, 8. ಓಕೆ, ಆಪ್ಷನ್ ಸಿ ಏನ್ ಹೇಳುತ್ತೆ? ಕ್ಯೂ, ದೆನ್ ಆರ್ ಸಬ್ಟ್ರಾಕ್ಷನ್, ದೆನ್ ಎಸ್, ದೆನ್ ಪಿ. ಸರಿನಾ? 60 ಬರ್ಬೇಕು. ನೋಡ್ತಾ ಹೋಗೋಣ. ಸೊ ಈ ಡಿವಿಷನ್, ಬೋರ್ಡ್ ಮಾಸ್ ಅಲ್ಲಿ ಡಿವಿಷನ್ ಮುಂಚೆ ಬಂದ್ರು ಕೂಡ ಫಸ್ಟ್ ಬ್ರಾಕೆಟ್ ಮಾಡ್ಬೇಕಲ್ವಾ? ಸೊ ಬ್ರಾಕೆಟ್ ಅಲ್ಲಿ ಬೋರ್ಡ್ ಮಾಸ್ ರೂಲ್ 1/1. ಸೊ ಬ್ರಾಕೆಟ್ ಅಲ್ಲಿ 125 into 5. $625 ಆಗುತ್ತಾ? ಸೊ -150 plus 5 ಡೈರೆಕ್ಟ್ ಬರಿಲ್ಲ ಇಲ್ಲಿ. ಸೊ 145. ಕರೆಕ್ಟಾ? ಸೊ ಇದೆಷ್ಟಾಯ್ತು? 0, 480 divided by 8, 60. ಕರೆಕ್ಟ್? ಕರೆಕ್ಟ್ ಇದೆಯಲ್ವಾ ಕ್ಯಾಲ್ಕುಲೇಷನ್? ಫಸ್ಟ್ ಬ್ರಾಕೆಟ್ ಮಾಡಬೇಕು. ಬ್ರಾಕೆಟ್ ಅಲ್ಲಿ ಮತ್ತೆ ಬೋರ್ಡ್ ಮಾಸ್ ರೂಲ್ ಮಾಡಿದಾಗ ಮಲ್ಟಿಪ್ಲಿಕೇಶನ್, ದೆನ್ -150 plus 5 is -145. 625 minus 145 is 48. 48 divided by 8, ಎಂಟರ್ಲೆ 48. ಓಕೆ, ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಬಂತಲ್ಲ? 60 ಬರಬೇಕಿತ್ತು, 60 ಬಂತು. ಓಕೆ, ನೆಕ್ಸ್ಟ್ 15th ಕ್ವೆಶನ್. 7, 7, 7, 7. ಏನ್ ಬರ್ಬೇಕಿದು? LHS 777, RHS 50 ಬರಬೇಕು, 50. ಓಕೆ, ಫಸ್ಟ್ ಆಪ್ಷನ್ QSQ. QS ಅಂದ್ರೆ ಎಡಿಷನ್, Q. ಓಕೆ, ಸೊ ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ? 7 into 7 is 49. 7 into 7 is 49. ಟೈಮ್ ವೇಸ್ಟ್ ಮಾಡ್ಬೇಕಾ? ಬೇಡ, ನಮ್ಗೆ 50 ಬರಬೇಕು. 49 plus 49 50 ಬರುತ್ತಾ? ಇಲ್ಲ. ಹೌದಾ? ಬಿಟ್ಬಿಡಿ. ನೆಕ್ಸ್ಟ್ ಹೋಗಿ 7, 7, 7, 7. PSP. P ಅಂದ್ರೆ ಡಿವಿಷನ್, S ಅಂದ್ರೆ ಎಡಿಷನ್, P ಅಂದ್ರೆ ಮತ್ತೆ ಡಿವಿಷನ್. ಹೌದಾ? ಸೊ 7/7 is 1 plus 7/7 is 1. 1 plus 1 ಎಷ್ಟಪ್ಪ? 2. 50 ಆಗಲ್ಲ. ನೆಕ್ಸ್ಟ್ 7, 7, 7, 7. QSP. Q ಅಂದ್ರೆ ಮಲ್ಟಿಪ್ಲಿಕೇಶನ್, S is this, P is ಡಿವಿಷನ್. ಹೌದಾ? ಓಕೆ, ಸೊ ಏನ್ ಹೇಳುತ್ತೆ ಬೋರ್ಡ್ ಮಾಸ್ ರೂಲು?
first division. So 7 by 7 is 1. 7 into 7 is 49 plus 1 which is 50. Bantala? Okay, RHS 50 ಬರಬೇಕಿತ್ತು 50. ಹಾಗಾದ್ರೆ ಯಾವುದು ಕರೆಕ್ಟ್ ಇಲ್ಲಿ? QSP, that is option C is correct. Okay, ಸಿಕ್ ಮೇಲೆ ಸಾಕು, no need to check for the further one. So option 14 was option C, 15 is also option C. Okay. Okay, so here this chapter gets over. ಏನು? ಅರ್ಥಮೆಟಿಕ್ ಆಪರೇಷನ್ಸ್. ಟೈಟಲ್ ಅಲ್ಲೇ ಇದೆ ಅರ್ಥಮೆಟಿಕ್ ಆಪರೇಷನ್ಸ್ ಅನ್ನೇ ಮಾಡಬೇಕು, ಅದೇ 4 ಬೇಸಿಕ್ ಆಪರೇಷನ್ಸ್. ಬಟ್ ಇದರಲ್ಲಿ ವಿಧವಾಗಿ ಡಿಫ್ರೆಂಟ್ ಟೈಪ್ಸ್. ವಾಟ್ ಈಸ್ ದಟ್? ಫಸ್ಟ್ ಬೇಸಿಕ್ ನಂಬರ್ಸ್ ಕೊಟ್ಟಿರ್ತಾರೆ, ಆಪರೇಷನ್ ಕೊಟ್ಟಿರ್ತಾರೆ, ಆಪರೇಷನ್ ಹಾಕ್ತಾ ಹೋಗ್ತೀರಾ. ಒಂದ್ಸಲ ಅಲ್ಫಾಬೆಟ್ಸ್ ಜಾಗದಲ್ಲಿ ಆಪರೇಷನ್ಸ್, ಒಂದ್ಸಲ ಡೈಗ್ರಾಮ್ ಜಾಗದಲ್ಲಿ ಆಪರೇಷನ್ಸ್, ಒಂದ್ಸಲ ಆಪರೇಷನ್ಸ್ ರಿಪ್ಲೇಸ್ ಮಾಡಿದಾಗ, ಮತ್ತೊಂದೇನು ಜೋಡಿಯಲ್ಲಿ ಇಂಟರ್ಚೇಂಜ್ ಮಾಡಬೇಕು ಸಿಂಬಾಲ್ಸ್ ಅನ್ನ, ಮತ್ತೊಂದು ಟೈಪ್ ಏನು ಜೋಡಿಯಲ್ಲಿ ನಂಬರ್ಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು. ಓಕೆ, ಅಂಡ್ ದಿಸ್ ಇಸ್ ಸೇಮ್. Fine. So this chapter gets over here. Next chapter we'll see in the next class. Till then, see you all. Okay, keep practicing. Enadru doubt idre this chat box ಅಥವಾ comment section ಅಲ್ಲಿ ಹಾಕಬಹುದು. Okay, so take care everyone. See you all in the next video.